ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ದೇವಜನರೇ, ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿಮ್ಮೆಲ್ಲರೂ ಸಹ ನಮ್ಮ ಶಾಲೋಮೇಜಿ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಆನ್ಲೈನ್ ಆರಾಧನೆಯನ್ನು ನಾವು ನಿರಂತರವಾಗಿ ಮಾಡುವುದಕ್ಕೆ ಪ್ರಾರ್ಥಿಸ್ತಾ ಇದ್ದೇವೆ. ದಯಮಾಡಿ ಇದಕ್ಕಾಗಿ ನೀವು ಸಹ ಪ್ರಾರ್ಥಿಸಿ, ಇದನ್ನು ವೀಕ್ಷಿಸಿ ದೇವರ ನಾಮವನ್ನು ಮಹಿಮೆ ಪಡಿಸ್ರಿ. ಯಾಕಂದರೆ ದೇವರ ವಾಕ್ಯದ ನೋಡ್ತೀವಿ, ನಡೆಯಿಂದಾಗಲಿ, ನುಡಿಯಿಂದಾಗಲಿ, ಮಾತಿನಿಂದಾಗಲಿ, ಕೃತ್ಯದಿಂದಾಗಲಿ ಏನನ್ನೇ ಮಾಡಿದರೂ ದೇವರ ನಾಮದ ಮಹಿಮೆಗಾಗಿ ಅದನ್ನು ಮಾಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈಗಾಗಲೇ 2ರಿಂದ 3 ವಾರಗಳ ತನಕ ನಾವು 2 ಅರಸರು ಪುಸ್ತಕವನ್ನು ತೆಗೆದುಕೊಂಡು ಅಲ್ಲಿರುವಂಥ ಒಂದು ವಾಕ್ಯ ಆಧಾರ ಮಾಡಿಕೊಂಡು ಸ್ವಲ್ಪ ಇವತ್ತು ಇನ್ನೊಂದು ವಿಷಯವನ್ನು ನಾವು ಕಳೆದುಕೋಸ್ಕರವಾಗಿ ಹೋಗ್ತೇವೆ. ನಾವೆಲ್ಲರೂ ಸಹ ನಮ್ಮ ಸತ್ಯವೇದವನ್ನು ದೇವಜನರೇ ತೆರೆದಿಟ್ಕೊಳ್ಳೋಣ. 2 ಅರಸರು 23ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಮೊದಲು ತೆಗೆದಿಟ್ಕೊಂಡು ಅನಂತರ ಆ ವಾಕ್ಯವನ್ನು ನಾವು ನೋಡೋದಕ್ಕೋಸ್ಕರವಾಗಿ ನಾವು ಹೋಗೋಣ. ಇಲ್ಲಿ ಸಾಮಾನ್ಯವಾಗಿ 22ನೇ ಅಧ್ಯಾಯ 23ನೇ ಅಧ್ಯಾಯದಲ್ಲಿ ಯೋಷಿನ ಕುರಿತಾಗಿ ನಾವು ನೋಡ್ತೇವೆ. ಅದರ 23ನೇ ಅಧ್ಯಾಯದಲ್ಲಿ ವಾಕ್ಯವನ್ನು ನಾವು ಓದ್ತಾ ಇದ್ದೇವೆ. ಯೆಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಪರಮೋನ್ನತನು, ರಾಜಾದಿರಾಜನು, ಕರ್ತಾಧಿಕರ್ತನು, ಸೈನ್ಯಗಳ ಒಡೆಯನು, ಸೇನಾಧೀಶ್ವರನು ಆಗಿರುವ ಯೇಸುವೆ, ಈ ವಾಕ್ಯದೊಟ್ಟಿಗೆ ನೀವು ಮಾತನಾಡಿ ಅಪ್ಪ. ನೀವು ಮಾತನಾಡಿ ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ದೇವಜನರೇ, ಈ ವಾಕ್ಯದ ಮುಖಾಂತರವಾಗಿ ನಾವು ಅನೇಕ ವಿಷಯಗಳನ್ನು ಕಲಿಯೋದಕ್ಕೋಸ್ಕರವಾಗಿ ನಾವು ಸಿದ್ಧವಾಗಿರೋಣ. ನಾವು ದೇವರ ಕಡೆಗೆ ನಾವು ತಿರುಗುವಂಥ ಒಂದು ವಿಷಯ, ಪೂರ್ಣ ಮನಸ್ಸಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬಲದಿಂದ ನಾವು ದೇವರನ್ನು ಸೇವಿಸಬೇಕು ಎಂಬುದಾಗಿ ಈ ವಾಕ್ಯ ಹೇಳುತ್ತೆ. ಆದರೆ ವಿಶೇಷವಾಗಿ ಇಲ್ಲಿ ನಾವು ನೋಡುವಾಗ ಯೋಷಿಯನು ದೇವರ ಕಡೆಗೆ ತಿರುಗಿಕೊಂಡು, ಅಂದರೆ ಯೇಸು ಸ್ವಾಮಿಯ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬಲದಿಂದ ಆತನು ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ. ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ನಿಮಿತ್ತವಾಗಿ ನಾವು ನೋಡ್ತೇವೆ, ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಆಧಾರ ಮಾಡಿ ನಾವು ನೋಡುವಂಥದ್ದೇನೆಂದರೆ, ಯೋಷಿಯನಿಗೆ ಸಮಾನನಾದಂಥ ಅರಸ ಮುಂಚೆ ಅಥವಾ ತರುವಾಯ ಇರಲಿಲ್ಲ. ಈ ರೀತಿಯಾಗಿ ಹೇಳುವುದಕ್ಕೆ ಸಾಧ್ಯವೇನೆಂದರೆ, ಈ ಯೋಷಿಯನು ಎಲ್ಲ ಅರಸರುಗಳಿಗಿಂತ ಈತನಲ್ಲಿ ವಿಶೇಷತೆ ಕಾಣುವಂಥದ್ದೇನೆಂದರೆ, ಈತನು ಧರ್ಮಶಾಸ್ತ್ರವನ್ನು ಅನುಸರಿಸಿದ. ಹಲ್ಲೆಲೂಯಾ. ಬೇರೆ ಅರಸರು ಸಹ ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರು, ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಗಮನಿಸಿ ಕೇಳ್ರಿ, ನಾವು ನೇರವಾಗಿ ಅಬ್ರಹಾಂ, ಇಸಾಕ್, ಯಾಕೋಬ್, ಯೋಸೆಫ್ ಇವರೆಲ್ಲರನ್ನೂ ಸಹ ನಾವು ನೋಡುತ್ತಾ ಬರುವಾಗ ಇವರ ಕಾಲದಲ್ಲಿ ಧರ್ಮಶಾಸ್ತ್ರವಿರಲಿಲ್ಲ. ಇವರು ಯೇಸು ಸ್ವಾಮಿ ಏನು ಹೇಳ್ತಾರೋ, ಯೆಹೋವನು ಏನು ಹೇಳ್ತಾರೋ ಅದ್ರ ಪ್ರಕಾರವಾಗಿ ಇವರು ನಡೀತಾ ಇದ್ರು, ಆ ವಾಕ್ಯದ ಪ್ರಕಾರವಾಗಿ ಇವರು ಜೀವಿಸ್ತಾ ಇದ್ರು. ಆದರೆ ಧರ್ಮಶಾಸ್ತ್ರ ಬಂದದ್ದು ಯಾವಾಗ ಅಂದರೆ ಮೋಶೆಯ ಕಾಲದಲ್ಲಿ. ಯೇಸು ಸ್ವಾಮಿ ಮೋಶೆ ಕಾಲದಲ್ಲಿ ಮೋಶೆಗೆ 10 ದಶಾಜ್ಞೆಗಳನ್ನು ಕೊಡೋದನ್ನು ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ, ಯೆಹೋವನ ಕಡೆಗೆ ಯೋಷಿಯನ್ನು ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ ಆತನು ಮೋಶೆಯ ಧರ್ಮಶಾಸ್ತ್ರವನ್ನ, ಹಲ್ಲೆಲೂಯಾ, ಈ ದಿನದಲ್ಲಿ ನಾವು ಕಲಿಯುವಂಥದ್ದು ಧರ್ಮಶಾಸ್ತ್ರವೋ ಅರಸುತನವೋ, ಧರ್ಮಶಾಸ್ತ್ರವೋ ಅಥವಾ ಅರಸುತನವೋ ಅನ್ನುವಂತಹ ವಿಷಯವನ್ನು ನಾವು ಆಧಾರ ಮಾಡಿಕೊಂಡು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಹೋಗ್ತೇವೆ. ದಯವಿಟ್ಟು ಇಲ್ಲಿ ಗಮನಿಸಿ ಕೇಳಬೇಕು. ಧರ್ಮಶಾಸ್ತ್ರ ಮುಖ್ಯವಾಗಿರುತ್ತಾ, ಇಲ್ಲ ಅರಸುತನ ಮುಖ್ಯವಾಗಿರುತ್ತಾ? ಇಲ್ಲ ಈ ಭೂಮಿಯ ಮೇಲೆ ಜೀವಿಸುವಂತಹ ನಮಗೆ ದೇವರ ವಾಕ್ಯ ಮುಖ್ಯವಾಗಿದೆಯಾ, ಇಲ್ಲ ಲೌಕಿಕವಾದಂಥ ಕಾರ್ಯಗಳು ಮುಖ್ಯವಾಗಿದೆಯಾ? ಈ ಭೂಮಿ ಮೇಲೆ ಜೀವಿಸುವಂತಹ ನಮಗೆ ದೇವರ ಧರ್ಮಶಾಸ್ತ್ರ ಮುಖ್ಯವಾಗಿದೆಯಾ, ಇಲ್ಲ ವ್ಯರ್ಥವಾದಂಥ ಕಾರ್ಯಗಳು ಮುಖ್ಯವಾಗಿದೆಯಾ? ಈ ಭೂಮಿಯ ಮೇಲೆ ಜೀವಿಸುವಂತಹ ನಮ್ಮೆಲ್ಲರಿಗೂ ಸಹ ಧರ್ಮಶಾಸ್ತ್ರ ಮುಖ್ಯವಾಗಿದೆಯಾ, ಇಲ್ಲ ನಾವು ಕಳೆಯುವಂತಹ ಕಾಲ ಮುಖ್ಯವಾಗಿದೆಯಾ ಅನ್ನುವಂತಹ ವಿಷಯವನ್ನು ಸ್ವಲ್ಪ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ, ಅರ್ಥೈಸಿಕೊಳ್ಳಬೇಕಾಗಿದೆ. ಇಲ್ಲಿ ದೇವರ ವಾಕ್ಯದ ನೋಡೋ ಪ್ರಕಾರವಾಗಿ ಮೋಶೆಯ ಧರ್ಮಶಾಸ್ತ್ರ, ಹಲ್ಲೆಲೂಯಾ,
ನಮ್ಮೆಲ್ರಿಗೂ ಸಹ ಧರ್ಮಶಾಸ್ತ್ರ ಅನ್ನುವ ಪದ ನಮ್ಮ ಹೃದಯದಲ್ಲಿ ತಂಗಿರಬೇಕಾಗಿದೆ. ನಮ್ಮೆಲ್ರಿಗೂ ಸಹ ಕೀರ್ತನೆಗಾರನ ಕುರಿತಾಗಿ ಚೆನ್ನಾಗಿ ನಮಗೆ ಗೊತ್ತುಂಟು. ಆತನು 150 ಕೀರ್ತನೆಗಳನ್ನು ನಾವು ಸಾಮಾನ್ಯವಾಗಿ ನೋಡುವಾಗ ಹೆಚ್ಚಿನ ಕೀರ್ತನೆಗಳು ದಾವಿಂದಿದೆ, ಅಲ್ಲಿ ಸೊಲೊಮೋನ್ದಿದೆ, ಅದೇ ರೀತಿಯಾಗಿ ಹಿಜ್ಕೀಯ, ಬೇರೆ ಬೇರೆ ಅರಸರುಗಳು ಬರೆಯಲ್ಪಟ್ಟಿರುವುದನ್ನು ನೋಡ್ತೇವೆ. ಆದರೆ ಹೆಚ್ಚಿನ ಕೀರ್ತನೆಗಳು ಇರುವಂಥದ್ದು ಯಾರ ಹೆಸರಲ್ಲಿ ಅಂದರೆ ದಾವಿದನ ಹೆಸರಿನಲ್ಲಿ. ಆದರೆ ಈ ದಾವಿದನು ಮೊಟ್ಟ ಮೊದಲನೆಯ ಕೀರ್ತನೆಯಲ್ಲಿ ಆತನು ಪ್ರಸ್ತಾಪ ಮಾಡುವಂಥದ್ದೇನೆಂದರೆ, ಯಾವನೇ ಆಗಲಿ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನೇ ಕೂತ್ಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಅಲ್ಲಿ ಧರ್ಮಶಾಸ್ತ್ರವನ್ನು ಆತನು ಮೊದಲು ಕೋಟ್ ಮಾಡೋದನ್ನು ನಾವು ನೋಡ್ತೇವೆ ದೇವಜನರೇ. ಹಾಗಾದರೆ ಈ ಧರ್ಮಶಾಸ್ತ್ರದ ಮೇಲೆ ಎಷ್ಟು ಆತನು ಭರವಸೆ ಇಟ್ಟು, ನಂಬಿಕೆ ಇಟ್ಟು, ಅದರ ಪ್ರಕಾರವಾಗಿ ನಡೆಯುವುದಕ್ಕೆ ಆತನು ಪ್ರಯಾಸ ಪಟ್ಟನು ಅನ್ನೋದ್ರ ಕುರಿತಾಗಿ ನಾವಲ್ಲಿ ನೋಡ್ತೇವೆ. ಆತನ ಕಷ್ಟವನ್ನೆಲ್ಲವನ್ನೂ ಸಹ ಆತನು ತಿಳಿಸೋದನ್ನು ನೋಡ್ತೇವೆ. ಧರ್ಮಶಾಸ್ತ್ರ ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ಧರ್ಮಶಾಸ್ತ್ರವಿಲ್ಲದೆ ನಾವು ಯಾರೂ ಸಹ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಧರ್ಮಶಾಸ್ತ್ರವಿಲ್ಲದೆ ನಾವು ಯಾರೂ ಸಹ ಈ ಭೂಮಿಯ ಮೇಲೆ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಕಷ್ಟವಾಗಬಹುದು ದೇವಜನರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದೇ ಧರ್ಮಶಾಸ್ತ್ರವನ್ನು, ಮೋಶೆಗೆ ಕೊಟ್ಟಂತಹ ಧರ್ಮಶಾಸ್ತ್ರವನ್ನು ನಾವು ನೋಡ್ತೇವೆ. ಮೋಶೆಗೆ ಕೊಟ್ಟಂತಹ ಧರ್ಮಶಾಸ್ತ್ರವನ್ನು ನಾವು ನೋಡುವಾಗ ಯೆಹೋಶುವ ಮತ್ತೆ ನಾವು ಸಾಮಾನ್ಯವಾಗಿ ನೋಡುವಂತಹ ಒಂದು ಸಂದರ್ಭದಲ್ಲಿ ಮೋಶೆ ವಿಷಯದಲ್ಲಿ ನಾವು ನೋಡುವಾಗ, ಮೋಶೆ ಕಾಲದಲ್ಲೆಲ್ಲ ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆಯುತ್ತಾ ಆತನು ಬಂದನು. ಕಾಲವಾದ ಮೇಲೆ ಅಂದರೆ ಆತನ ಸಮಯ ಮುಗಿದ ಮೇಲೆ ಗಮನಿಸಿ ಕೇಳ್ರಿ, ಇಲ್ಲಿ ಧರ್ಮಶಾಸ್ತ್ರ ಕುರಿತಾಗಿ ಈ ಯೆಹೋಶುವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರೋದನ್ನು ನೋಡ್ತೇವೆ. ನಾವು ಧರ್ಮಶಾಸ್ತ್ರವನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯೆಹೋಶುವ ಪುಸ್ತಕದಲ್ಲಿ ನಾವು ನೋಡುವಾಗ, ಯೆಹೋಶುವ 1:7 ಮತ್ತು 8ರಲ್ಲಿ ಸಾಮಾನ್ಯವಾಗಿ ನೋಡುವಾಗ, 8ರಲ್ಲಿ ನಾವು ಸಾಮಾನ್ಯವಾಗಿ ನೋಡುವಾಗ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಲ್ಲೆಲೂಯಾ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ನೋಡ್ರಿ, ಯೆಹೋಶುವನಿಗೆ ಹೇಳುವಂಥ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ನಾನು ಮೋಶೆಯ ಸಂಗಡ ಇದ್ದಾಗಿ ನಿನ್ನ ಸಂಗಡಲೂ ಇರುವೆನು. ದೇವರು ಮೋಶೆಗೆ ಕೊಟ್ಟಂಥ ಅಭಯವನ್ನು ಯೆಹೋಶುವನಿಗೆ ಕೊಟ್ಟು ಯೆಹೋಶುವನನ್ನು ಬಲಪಡಿಸುವುದನ್ನು ಇಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಧರ್ಮಶಾಸ್ತ್ರ ನೋಡಿ, ಮೋಶೆ ನಾಯಕತ್ವದಲ್ಲಿ ಧರ್ಮಶಾಸ್ತ್ರ ಕೆಲಸ ಮಾಡ್ತು. ಅದೇ ರೀತಿಯಾಗಿ ಈಗ ಮೋಶೆ ನಾಯಕತ್ವ ಇಲ್ಲ, ಈಗ ನಾಯಕತ್ವಕ್ಕೆ ಒಳಪಟ್ಟಿರೋದು ಯೆಹೋಶುವ. ಹಾಗಾದರೆ ಯೆಹೋಶುವನಿಗೆ ನಿಜವಾಗಲೂ ನಾಯಕತ್ವ ಮುಖ್ಯವಾಗಿತ್ತ, ಇಲ್ಲ ಆತನಿಗೆ ಧರ್ಮಶಾಸ್ತ್ರ ಮುಖ್ಯವಾಗಿತ್ತು ಎಂಬುದಾಗಿ ನೋಡುವಾಗ, ನಾಯಕತ್ವಕ್ಕಿಂತ ಆತನಿಗೆ ಧರ್ಮಶಾಸ್ತ್ರ ಮುಖ್ಯವಾಗಿತ್ತು. ಅದಕ್ಕೆ ದೇವರು ಆತನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಈ ಧರ್ಮಶಾಸ್ತ್ರ ನಾನು ಮೋಶೆಗೆ ಕೊಟ್ಟಂತಹ ಧರ್ಮಶಾಸ್ತ್ರ ಅಂದರೆ ಈ ಭೂಮಿ ಮೇಲೆ ನಾವಿರುವಂತಹ ಒಂದು ಸಂದರ್ಭದಲ್ಲಿ ದೇವರು ನಮಗಾಗಿ ಕೊಟ್ಟಿರುವಂಥ ಸತ್ಯವೇದ, ದೇವರು ನಮಗಾಗಿ ಇಟ್ಟಿರುವಂಥ ಈ ಒಂದು ಬೈಬಲ್, ದೇವರು ನಮಗಾಗಿ ಇಟ್ಟಿರುವಂಥ ಈ 66 ಪುಸ್ತಕಗಳು ನಮ್ಮ ಜೀವನ ನಿರ್ವಹಣೆಗೆ ಅದು ಪ್ರೇರಕವಾಗಿದೆ, ಪೂರಕವಾಗಿದೆ. ನಮ್ಮ ಜೀವಿತವನ್ನು ಆಶೀರ್ವಾದಕ್ಕೆ ನಡೆಸುವಂಥದ್ದಾಗಿದೆ, ನಮಗೆ ಮಾರ್ಗಸೂಚಿಯಾಗಿದೆ, ನಮಗೆ ಮಾರ್ಗದರ್ಶಿಯಾಗಿದೆ. ಇದನ್ನೇ ನಾವು ಅನುಸರಿಸಲಿಲ್ಲ ಅಂದರೆ ನಾವು ಈ ಭೂಮಿಯ ಮೇಲೆ 70-80 ವರ್ಷಗಳ ಕಾಲ ಜೀವಿಸಿ ನಾವು ನರಕಕ್ಕೆ ಹೋಗೋದಕ್ಕಿಂತ ಈ ಧರ್ಮಶಾಸ್ತ್ರವನ್ನು ಅನುಸರಿಸೋದಾದರೆ ಖಂಡಿತವೂ ಸಹ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಧರ್ಮಶಾಸ್ತ್ರವನ್ನು ಅದನ್ನೇ ಹಗಲು ಇರುಳು ಧ್ಯಾನಿಸೋನು ಎಷ್ಟೋ ಧನ್ಯನು. ಇಂಥ ಆಶೀರ್ವಾದಗಳು ನಮಗೆ ಸಿಗಬೇಕಾಗಿದೆ, ಧನ್ಯತೆಯ ಆಶೀರ್ವಾದಗಳು. ಅದಕ್ಕೆ ಮೋಶೆಗೆ ಹೇಳಿದಂತಹ ದೇವರು ಅದೇ ರೀತಿಯಲ್ಲಿ ಯೆಹೋಶುವನಿಗೂ ಹೇಳೋದನ್ನು ನೋಡ್ತೇವೆ. ಅಪ್ಪ ಯೆಹೋಶುವ, ಈ ಧರ್ಮಶಾಸ್ತ್ರ ಯಾವಾಗ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನೋಡ್ತಾ ಇರೋದು, ದೇವ್ರ ವಾಕ್ಯ ನಮಗೆ ಹೇಳೋದನ್ನು ದಯವಿಟ್ಟು ಗಮನಿಸಿ ಕೇಳ್ರಿ. ದೇವ್ರ ವಾಕ್ಯ ನಮಗೆ ಬೋಧಿಸೋದನ್ನು ದಯವಿಟ್ಟು ಗಮನಿಸಿ ಕೇಳ್ರಿ. ದೇವ್ರ ವಾಕ್ಯ ನಮಗೆ ಹೇಳ್ತಾ ಇರುವಂಥದ್ದೇನು? ಹಗಲು ಇರುಳು. ನಾವು ಈ ಭೂಮಿ ಮೇಲೆ ಹಗಲು ಇರುಳಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ನಾವು ಆಲೋಚಿಸ್ಕೊಳ್ಬೇಕಾಗಿದೆ. ಈ ಭೂಮಿಯ ಮೇಲೆ ಹಗಲು ಇರುಳು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ನಾವು ದೇವಜನರೇ ನಾವು ಆಲೋಚಿಸಬೇಕಾಗಿದೆ. ದೇವ್ರ ವಾಕ್ಯ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅದನ್ನೇ ನೀನು ಹಗಲು ಇರುಳು ಧ್ಯಾನಿಸುತ್ತಾ. ಈ ಭೂಮಿ ಮೇಲೆ ನಾವೇನು ಧ್ಯಾನಿಸ್ತಾ ಇದ್ದೇವೆ?
ಏನಕ್ಕೆ ನಮ್ಗೆ ಆಶೀರ್ವಾದ ಇಲ್ಲ, ಏನಕ್ಕೆ ಬಿಡುಗಡೆ ಇಲ್ಲ, ಏನಕ್ಕೆ ಸೌಖ್ಯತೆ ಇಲ್ಲ, ಏನಕ್ಕೆ ಸ್ವಸ್ಥತೆ ಇಲ್ಲ? ನಾವೇನ ಧ್ಯಾನಿಸ್ತಾ ಇದ್ದೇವೆ, ಏನ ಓದ್ತಾ ಇದ್ದೇವೆ, ಏನ ನೋಡ್ತಾ ಇದ್ದೇವೆ, ಏನ ಆಲೋಚಿಸ್ತಾ ಇದ್ದೇವೆ? ದೇವಜನರೇ, ಇದನ್ನು ಧ್ಯಾನಿಸುತ್ತಾ ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಹೌದು, ಯೋಷಿಯ ಅದನ್ನ ಮಾಡ್ದ, ಅದಕ್ಕೆ ಯೋಷಿಯನ್ನು ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಧರ್ಮಶಾಸ್ತ್ರ ಮುಖ್ಯನಾ, ಅರಸುತನ ಮುಖ್ಯನಾ? ಧರ್ಮಶಾಸ್ತ್ರ ಮುಖ್ಯನಾ, ನಾಯಕತ್ವ ಮುಖ್ಯನಾ? ಧರ್ಮಶಾಸ್ತ್ರ ಮುಖ್ಯನಾ, ಇಲ್ಲ ನಮಗಿರುವಂತಹ ಕೆಲಸ ಮುಖ್ಯನಾ ಅನ್ನುವಂಥದ್ದನ್ನು ನೋಡುವಾಗ ನಾವು ಮೊದಲು ಧರ್ಮಶಾಸ್ತ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಂತರ ಇತರ ಕೆಲಸಗಳಿಗೆ ನಾವು ಪ್ರಾಮುಖ್ಯತೆ ಕೊಡುವಾಗ ದೇವರು ಖಂಡಿತವೂ ಸಹ ನಮ್ಮನ್ನು ಆಶೀರ್ವದಿಸ್ತಾರೆ. ಮೊಟ್ಟ ಮೊದಲನೇ ಪ್ರಥಮ ಸ್ಥಾನ ದೇವರ ವಾಕ್ಯಕ್ಕೆ ದೇವಜನರೇ ನಾವು ಕೊಡಬೇಕಾಗಿದೆ. ಅದರಲ್ಲಿ ಬರೆದಿರೋಲ್ಲ ಕೈಕೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗುವಿ. ಆಮೆನ್. ಹೌದು, ಸಫಲತೆ ಬೇಕಾ ನಮಗೆ? ಖಂಡಿತವೂ ಸಹ ಸಫಲತೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ ದೇವಜನರೇ. ಯಾವಾಗ ದೇವರು ನಮ್ಮ ಸಂಗಡ ಇರ್ತಾರೋ, ನಮ್ಮ ಜೊತೆಯಲ್ಲಿ ಇರ್ತಾರೋ, ನಮ್ಮ ನಡುವೆ ಇರ್ತಾರೋ, ನಮ್ಮ ಪಕ್ಕದಲ್ಲಿ ಇರ್ತಾರೋ, ನಮ್ಮ ಒಳಗೆ ಇರ್ತಾರೋ, ಪ್ರತಿಯೊಬ್ಬರಿಗೂ ಸಹ ಜಯ. ಲಾಕ್ಡೌನ್ ಮಧ್ಯದಲ್ಲಿ ಈಗಾಗಲೇ ಹಾಡಾಡಿದ ಪ್ರಕಾರವಾಗಿ ಕಷ್ಟ ಇದೆ, ನಷ್ಟ ಇದೆ, ವೇದನೆ ಇದೆ, ದುಃಖ ಇದೆ, ದುಮ್ಮಾನ ಇದೆ, ನಷ್ಟಕ್ಕೆ ನಾವು ಒಳಪಟ್ಟಿದ್ದೇವೆ. ಆದರೂ ನಾವು ಯೇಸು ಸ್ವಾಮಿಯನ್ನು ನೋಡಿ ಹೇಳಬೇಕಂತದ್ದು, ಯೇಸಪ್ಪ ನಿನ್ನ ಮಾತು ಸಾಕಯ್ಯ, ನಿನ್ನ ನೋಟು ಸಾಕಯ್ಯ, ಯೇಸಪ್ಪ ನಿನ್ನ ಪ್ರೀತಿ ಸಾಕು, ನಿನ್ನ ಪ್ರೇಮ ಸಾಕು, ಸಾಕಾಗಿದೆ ಎಂಬುದಾಗಿ ನಾವು ಹೇಳಬೇಕಾಗಿದೆ. ಈ ರೀತಿಯಾಗಿ ನಾವು ಹೇಳುವಾಗ ಖಂಡಿತಲೂ ಸಹ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ದೇವಜನರೇ. ಹಾಗಾದ್ರೆ ಧರ್ಮಶಾಸ್ತ್ರ ಅನ್ನುವಂಥದ್ದು ಎಷ್ಟು ಬಹಳ ಪ್ರಾಮುಖ್ಯ. ಯೋಷಿಯನು ಧರ್ಮಶಾಸ್ತ್ರವನ್ನ, ಧರ್ಮ ಸ್ಥಾಪನೆಯನ್ನ ಆತನು ಮಾಡಿದ ನಿಮಿತ್ತ, ಹಲ್ಲೆಲೂಯ, ಮಾಡಿದ ನಿಮಿತ್ತ ದೇವರು ಆತನನ್ನ ಆಶೀರ್ವಾದ ಮಾಡಿದರು. ಆತನ ವಿಷಯವಾಗಿ ದೇವರು ಹೇಳಿದಂಥದ್ದು, ನಿನ್ನಕ್ಕಿಂತ ಹಿಂದೆ ಅಥವಾ ಮುಂಚೆ ನಿನ್ನ ಅರಸುತನದ ರೀತಿಯಲ್ಲಿ ಬೇರೆ ಯಾರ ಅರಸುತನನೂ ಸಹ ಇರಲ್ಲ ಎಂಬುದಾಗಿ ದೇವರು ಹೇಳಿದ್ರು. ಅದೇ ರೀತಿಯಲ್ಲಿ ಅದು ನಡೆಯಿತು. ದೇವಜನರೇ, ನಾವೆಲ್ಲರೂ ಸಹ ದೇವರ ವಾಕ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಾಗಿ ಅದರಲ್ಲಿ ನಡೆಯುವಂಥ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಇರುವುದಾದರೆ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲು ಆತನು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ಗಮನಿಸಿ ಕೇಳ್ರಿ, ಧರ್ಮಶಾಸ್ತ್ರ ಎಂಬುದಾಗಿ ಹೇಳುವಾಗ ಒಂದು ಚಿಕ್ಕ ಕತೆ ನಾನು ಕೇಳಿದ್ದನ್ನ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಮ್ಮ ದೇಶದಲ್ಲಿ ನಡೆದಂತಹ ಘಟನೆ ಅಲ್ಲ, ಬೇರೆ ದೇಶದಲ್ಲಿ ನಡೆದಂತಹ ಒಂದು ಘಟನೆ. ಧರ್ಮಶಾಸ್ತ್ರ, ಧರ್ಮ ಸ್ಥಾಪನೆ ಯಾವ ರೀತಿಯಲ್ಲಿ ನಮ್ಮನ್ನ ದೇವರ ಬಳಿಗೆ ನಡೆಸುತ್ತೆ ಎಂಬುದಾಗಿ. ಒಬ್ಬ ಅನಾಥನಾದಂತಹ ಒಬ್ಬ ಯುವಕ, ತಂದೆ ತಾಯಿಗಳಿಂದ, ಆತನು ನೆಂಟರಿಷ್ಟರಿಂದ, ಬಂಧುಗಳಿಂದ, ತಂದೆ ತಾಯಿಗಳು ಇಲ್ಲದೇ ಇದ್ದ ನಿಮಿತ್ತವಾಗಿಯೂ ಸಹ ಬೇರ್ಪಟ್ಟು ಕೆಲಸದ ನಿಮಿತ್ತವಾಗಿ ಆತನು ಬೇರೆ ದೇಶಕ್ಕೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಆತನಿಗೆ ಬರುತ್ತೆ. ಬೇರೆ ದೇಶಕ್ಕೆ ಹೋಗಬೇಕಂತ ಒಂದು ಪರಿಸ್ಥಿತಿ ಬಂದಾಗ ಆತನು ಒಂದು ಸ್ಥಳದಲ್ಲಿ ಆತನು ಕೆಲಸಕ್ಕಾಗಿ ಈತನು ಪ್ರಯತ್ನ ಪಟ್ಟು ಕೆಲಸಕ್ಕಾಗಿ ಸೇರ್ಕೊಳ್ತಾನೆ. ಆ ಸ್ಥಳ ಏನಂದ್ರೆ ಅದು ಕಲ್ಲುಗಳನ್ನ ಚೂರು ಮಾಡುವಂತ ಒಂದು ಸ್ಥಳ. ಅದನ್ನ ಸಾಮಾನ್ಯವಾಗಿ ನಾವೆಲ್ಲ ಕಡೆ ನಾವು ನೋಡ್ತಾ ಇರ್ತೇವೆ. ಅದನ್ನ ಕ್ವಾರಿ ಎಂಬುದಾಗಿ ಏನಾಗ್ತಾರೆ ಹೇಳ್ತಾರೆ. ಈ ಕ್ವಾರಿ ಅನ್ನುವಂತ ಒಂದು ಸ್ಥಳದಲ್ಲಿ ಅಂದ್ರೆ ಕಲ್ಲುಗಳನ್ನ ಒಡೆದು ಚೂರು ಮಾಡಿ ಅದನ್ನ ಕಟ್ಟಡ ಕಾರ್ಯಗಳಿಗೆ, ಬೇರೆ ಬೇರೆ ಕಾರ್ಯಗಳಿಗೆ ನಾವು ಸಾಮಾನ್ಯವಾಗಿ ಬಳಸೋದನ್ನ ನಾವು ನೋಡ್ತೇವೆ. ಕಲ್ಲನ್ನ, ಜಲ್ಲಿ ಕಲ್ಲನ್ನ ಮತ್ತೆ ಬಂಡೆಗಳನ್ನ. ಈ ಕ್ವಾರಿ ಅನ್ನುವಂತ ಒಂದು ಸ್ಥಳದಲ್ಲಿ ಈತನು ಕೆಲಸಕ್ಕಾಗಿ ಈತನು ಸೇರ್ಕೊಳ್ತಾನೆ. ಕೆಲಸಕ್ಕಾಗಿ ಈತನು ಸೇರ್ಕೊಂಡ ಮೇಲೆ ಈತನು ಪ್ರಯಾಸ ಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಈತ ನಂಬಿಗಸ್ತನಾಗಿರ್ತಾನೆ. ಈತನ ನಂಬಿಗಸ್ತಿಕೆಯನ್ನ ನೋಡಿದಂತಹ ಕ್ವಾರಿ ಕೆಲಸದಲ್ಲಿರುವಂತಹ ಮೇಲ್ವಿಚಾರಕರು ಅಥವಾ ಮ್ಯಾನೇಜರ್ ಈತನನ್ನ ಕೆಲಸ ಅನೇಕ ಯಾವ ರೀತಿ ಕೂಲಿ ಕೆಲಸ ಮಾಡ್ತಾ ಇರ್ತಾರೋ ಅವರ ಮೇಲೆ ಈತನನ್ನ ಒಬ್ಬ ನಾಯಕನನ್ನಾಗಿ ಅಥವಾ ಮೇಲ್ವಿಚಾರಕರನ್ನಾಗಿ ನೇಮಿಸ್ತಾರೆ. ಮೇಲ್ವಿಚಾರಕರನ್ನಾಗಿ ನೇಮಿಸಿದಂತಹ ಒಂದು ಸಂದರ್ಭದಲ್ಲಿ ನಡೆಯುವಂತಹ ಒಂದು ಕಾರ್ಯ ಏನಂದ್ರೆ, ದೇವಜನರೇ ನಾವು ಅರ್ಥ ಮಾಡ್ಕೊಳ್ಬೇಕು. ಈತನು ಮೇಲ್ವಿಚಾರಕನಾಗಿ ಕೆಲಸ ಮಾಡುವಾಗ ಈತನ ಮಾತನ್ನ ಬೇರೆಯವರೆಲ್ಲರೂ ಸಹ ಕೇಳಬೇಕಾದಂತ ಒಂದು ಸಂದರ್ಭ ಬರುತ್ತೆ. ಈತನು ಸಹ ಕೆಲಸ ಮಾಡ್ತಾ, ಹಗಲು ರಾತ್ರಿ ಕಷ್ಟಪಟ್ಟು ಈತನು ಸಹ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಒಂದು ಘಟನೆ ಜರುಗುತ್ತೆ. ಏನಂದ್ರೆ, ಈತನು ಆ ಒಂದು ಕಲ್ಲನ್ನ ಸಿಡಿಸುವುದಕ್ಕೆ, ಕ್ವಾರಿ ಅನ್ನುವಂಥ ಒಂದು ಬಂಡೆಯನ್ನ ಸಿಡಿಸುವುದಕ್ಕಾಗಿ ನಾವು ಸಾಮಾನ್ಯವಾಗಿ ಒಂದು ತುಪಾಕಿಯನ್ನು ಅಥವಾ ಒಂದು ಮದ್ದು ತರ ಇರುವಂತಹ ಒಂದು ಪಟಾಕಿ ತರ ಇರುವಂತದ್ದನ್ನ ಇಡೋದನ್ನ ನಾವು ನೋಡ್ತೇವೆ.
ಇಷ್ಟು ಉದ್ದದ ರೀತಿಯಲ್ಲಿ ಇರುತ್ತೆ. ಅದನ್ನು ಸಾಮಾನ್ಯವಾಗಿ ವೈರ್ ರೀತಿಯಲ್ಲಿ ಎಳ್ಕೊಂಡು ಹೋಗಿ ಅದನ್ನು ಅಲ್ಲಿ ನಾವು ಯಾವ ರೀತಿಯಲ್ಲಿ ಪಟಾಕಿಯನ್ನು ನಾವು ಸಿಡಿಸ್ತೇವೋ ಅದೇ ರೀತಿಯಲ್ಲಿ ಅದನ್ನು ಸಹ ಸಿಡಿಸಿ ಆ ಬಂಡೆಯನ್ನು ಚೂರು ಚೂರು ಮಾಡುವಂಥದ್ದನ್ನು ನಾವು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಆ ಶಬ್ದ ಬಹಳ ಭಯಂಕರವಾದಂಥ ಒಂದು ಶಬ್ದವಾಗಿರುತ್ತೆ. ಈ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಈತನು ಮೇಲ್ವಿಚಾರಕನಾಗಿ ಇದ್ದಂತಹ ನಿಮಿತ್ತವಾಗಿ ಇದನ್ನ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತಾನೆ. ಈತನು ಆ ಒಂದು ಮದ್ದನ್ನು ಇಟ್ಟು ಅದನ್ನು ಸ್ವಲ್ಪ ದೂರ ಹೋಗಿ ಈತನು ಏನು ಮಾಡಬೇಕು, ಅದನ್ನು ಅಂಟಿಸಿ ಅಥವಾ ಅದನ್ನು ಬೆಂಕಿಯನ್ನು ಹಾಕಿ ಆತನು ಮುಂದೆ ಹೋಗಬೇಕು. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆ ಒಂದು ಟೈಮ್ನ ನಿಮಿತ್ತವಾಗಿ ಈತನು ಬಹಳ ದೂರ ಹೋದಾಗ ಅದರ ನಂತರ ಇದು ಸಿಡಿಯುತ್ತೆ. ಆದರೆ ದುರಾದೃಷ್ಟ ಏನಂದ್ರೆ ಈತನು ಆ ಬೆಂಕಿ ಹಾಕಿದಂಥ ಒಂದು ಸಂದರ್ಭದಲ್ಲಿ ಏನು ಸಮಯದಲ್ಲಿ ಈತನು ಕ್ರಮಿಸಿ ದೂರ ಹೋಗಬೇಕು ಅಷ್ಟು ಕ್ರಮಿಸಿ ದೂರ ಹೋಗದೇ ಇದ್ದ ನಿಮಿತ್ತವಾಗಿ ಅದು ಬಹು ಬೇಗನೆ ಸಿಡಿದು ಈತನ ಜೀವಿತವನ್ನು ನಷ್ಟಪಡಿಸುತ್ತೆ. ಈತನ ಜೀವಿತವನ್ನು ನಷ್ಟಪಡಿಸಿದಂಥ ಒಂದು ಸಂದರ್ಭದಲ್ಲಿ ಈತನು ಬಹಳ ಆಕಸ್ಮಿಕವಾಗಿ ಆ ಒಂದು ಘಟನೆಗೆ ಒಳಪಟ್ಟು ಕೈಗಳನ್ನು ಕಳ್ಕೊಳ್ತಾನೆ, ಕಾಲುಗಳನ್ನ ಕಳ್ಕೊಳ್ತಾನೆ. ಮುಖ ಈತನಿಗೆ ಮೊದಲಿದ್ದಂತಹ ರೀತಿಯಲ್ಲಿ ಇಲ್ಲದೆ ದೃಷ್ಟಿಯನ್ನೂ ಸಹ ಕಳೆದುಕೊಳ್ಳುವಂಥ ಒಂದು ಸಂದರ್ಭ ಈತನಿಗೆ ಒದಗಲ್ಪಟ್ಟು ಬಹಳ ಕಷ್ಟಕ್ಕೆ ಒಳಪಟ್ಟು ಈತನು ಹಾಸ್ಪಿಟ್ಲಿಗೆ ಸೇರ್ತಾನೆ. ಹಾಸ್ಪಿಟ್ಲಿಗೆ ಈತನನ್ನು ಸೇರಿಸ್ತಾನೆ. ಹಾಸ್ಪಿಟ್ಲಿಗೆ ಸೇರಿಸಿದಂಥ ಒಂದು ಸಂದರ್ಭದಲ್ಲಿ ಅನೇಕ ದಿನಗಳ ಕಾಲ ಈತನಿಗೆ ಚಿಕಿತ್ಸೆ ನಡೆದಂಥ ಒಂದು ಸಂದರ್ಭದಲ್ಲಿ ಈತನಿಗೆ ಕೈಗಳು ಇರಲ್ಲ, ಕಾಲುಗಳು ಸಹ ಅದು ಸಹ ಊನಕ್ಕೆ ಒಳಪಟ್ಟಿರುತ್ತೆ, ದೃಷ್ಟಿಯೂ ಸಹ ಇರಲ್ಲ. ಈತನು ಸ್ವಲ್ಪ ಚೇತರಿಸಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ವೈದ್ಯರು ದಾದಿಯರು ಈತನನ್ನು ಕೇಳಿದಾಗ ನಿನ್ನ ಮನೆಯವರು ಪರಿಸ್ಥಿತಿ ಎಲ್ಲ ವಿಚಾರಿಸಿದಂಥ ಸಂದರ್ಭದಲ್ಲಿ ಈತನಿಗೆ ಯಾರೂ ಸಹ ಇಲ್ಲದೇ ಇರಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಮಾಡಿದಂಥ ಒಂದು ಕೆಲಸ ಏನಂದ್ರೆ ಈತನನ್ನ ಎಲ್ಲಾದರೂ ಸಹ ಏನಾದರೂ ಸಹಾಯ ಮಾಡಬೇಕೆಂಬುದಾಗಿ ಈ ಡಿಸೇಬಲ್ ಎಂಬುದಾಗಿ ಅಂಗವಿಕಲರು ಮತ್ತೆ ಈ ರೀತಿ ಕಷ್ಟಕ್ಕೆ ಒಳಪಟ್ಟಿರೋರಿಗೆ ಒಂದು ಮಿಷನರಿಗಳು ಸಾಮಾನ್ಯವಾಗಿ ಒಂದು ಸ್ಥಳದಲ್ಲಿ ಇಂಥವ್ರನ್ನ ಕರುಣೆಯಿಂದ ನೋಡ್ತಾ ಇರುವಂಥ ಒಂದು ಸ್ಥಳದಲ್ಲಿ ಈತನನ್ನು ತೆಗೆದುಕೊಂಡು ಹೋಗಿ ಹಾಕ್ತಾರೆ. ಈತನು ಅಲ್ಲಿ ಅನೇಕ ದಿನಗಳು ಕಳೆದಂತಹ ಸಂದರ್ಭದಲ್ಲಿ ಈಗ ಈತನಿಗೆ ಒಂದು ಅರುಹುಂಟಾಗುತ್ತೆ. ನಾನು ಈ ಕಷ್ಟದ ಮಧ್ಯದಲ್ಲಿ ಹೇಗೋ ಕಷ್ಟಪಡ್ತಾ ಇದ್ದೇನೆ, ಈ ಸಮಸ್ಯೆ ಮಧ್ಯದಲ್ಲಿ ಹೇಗೋ ನಾನು ವ್ಯಥೆಗೆ ಒಳಗಾಗಿದ್ದೇನೆ, ನಾನು ಹೇಗಾದ್ರೂ ಮಾಡಿ ಧರ್ಮಶಾಸ್ತ್ರವನ್ನು ಓದಬೇಕು. ಕೈಯಿಲ್ಲ, ಅದೇ ರೀತಿಯಾಗಿ ಕಣ್ಣಿನ ದೃಷ್ಟಿ ಸರಿಯಾದಂತ ರೀತಿಯಲ್ಲಿಲ್ಲ. ಈಗ ಈತನಿಗೆ ಧರ್ಮಶಾಸ್ತ್ರ ಓದಬೇಕೆನ್ನುವಂತ ಬಯಕೆ ಉಂಟಾಗ್ತಾ ಇದೆ. ಬಯಕೆ ಉಂಟಾದಂತ ಒಂದು ಸಂದರ್ಭದಲ್ಲಿ ಈತನಿಗೆ ಓದೋದಕ್ಕೆ ಈಗ ದೃಷ್ಟಿ ಇಲ್ಲ. ಮೊದಲು ದೃಷ್ಟಿ ಇತ್ತು, ಓದ್ಲಿಲ್ಲ. ಕೈಗಳಿತ್ತು, ಕಾಲುಗಳಿತ್ತು, ದೇವ್ರಿಗಾಗಿ ನಡೆಯಲಿಲ್ಲ, ದೇವ್ರಿಗಾಗಿ ಜೀವಿಸಲಿಲ್ಲ. ಆದ್ರೆ ಈಗ ಕೈಗಳಿಲ್ಲ, ಕಾಲುಗಳಿಲ್ಲ, ದೃಷ್ಟಿ ಇಲ್ಲ. ಏನೋ ದೇವರಾತ್ಮನೆ ಪ್ರೇರೇಪಣೆಯಿಂದ ಈತನು ದೇವ್ರಿಗಾಗಿ ಜೀವಿಸಬೇಕೆಂಬುದಾಗಿ ಈತನು ಪ್ರಯತ್ನ ಪಡ್ತಾ ಇದ್ದಾನೆ. ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ. ಆದ್ರೆ ಈತನಿಗೆ ಧರ್ಮಶಾಸ್ತ್ರ ಓದುವುದಕ್ಕೆ ಆಗಲಿಲ್ಲ. ಆ ಮಿಷನರಿಗಳಿಗೂ ಸಹ ಈತನು ತಿಳಿಸ್ತಾನೆ, ಆದ್ರೆ ಸಾಧ್ಯವಾಗೋದಿಲ್ಲ. ಆದ್ರೆ ಈತನು ಹೇಗಾದ್ರೂ ಓದಬೇಕಲ್ಲ ಅನ್ನುವಂತಹ ಒಂದು ವಿಷಯದ ನಿಮಿತ್ತವಾಗಿ ಈತನು ಕಷ್ಟದ ನಿಮಿತ್ತವಾಗಿ ಈತನು ಆ ಒಂದು ಬಯಕೆ ನಿಮಿತ್ತವಾಗಿ ನಾನು ಸತ್ಯವೇದ ಓದಬೇಕು, ದೇವ್ರ ವಾಕ್ಯ ಓದಬೇಕೆಂಬುದಾಗಿ ಇತರಿಗೆ ತಿಳಿಸಿದಾಗ ಇವರು ತಿಳಿಸಿದಂತಹ ಒಂದು ವಿಷಯ ಏನಂದ್ರೆ, ಸರಿ ನಿನಗೆ ಕಣ್ಣಿಲ್ಲ, ಅಟ್ಲೀಸ್ಟ್ ಈ ಕುರುಡರು ಓದುವಂತಹ ಬ್ರೈಲ್ ಲಿಪಿ ಇದೆಯಲ್ಲ ಅದನ್ನಾದ್ರೂ ಟ್ರೈ ಮಾಡಿ ದೇವರ ವಾಕ್ಯವನ್ನಾದ್ರೂ ನಾವು ಧ್ಯಾನ ಮಾಡಬಹುದಾ ಅಥವಾ ಧ್ಯಾನಿಸಬಹುದಾ ಎಂಬುದಾಗಿ ಈತನು ತಿಳಿದುಕೊಂಡು ಆ ಬ್ರೈಲ್ ಲಿಪಿಯನ್ನ ಓದುವುದಕ್ಕಾಗಿ ಈತನು ಪ್ರಯತ್ನ ಪಡ್ತಾನೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಈತನು ಮುಟ್ಟೋದಕ್ಕೆ ಕೈಗಳಿರಲ್ಲ. ಮೊದಲು ಕೈಗಳಿತ್ತು, ಆದ್ರೆ ಈಗ ಕೈಗಳಿಲ್ಲ. ಬ್ರೈಲ್ ಲಿಪಿಯನ್ನ ನಾವು ಅದು ನಮಗೆ ಅರ್ಥ ಆಗ್ಬೇಕಂದ್ರೆ ಅದನ್ನ ಮುಟ್ಟಬೇಕು. ಸಾಮಾನ್ಯವಾಗಿ ಸೂಜಿಯಲ್ಲಿ ಚುಚ್ಚಿದಾಗ ಯಾವ ರೀತಿಯಲ್ಲಿ ಅದು ಮೇಲೆ ಬಂದಿರುವಂತ ಒಂದು ಸ್ಥಿತಿ ಇರುತ್ತೋ ಅದೇ ರೀತಿ ಬ್ರೈಲ್ ಲಿಪಿ ಇರೋದನ್ನ ನೋಡುತ್ತೆ. ಬ್ರೈಲ್ ಲಿಪಿಯ ಬೈಬಲ್ ಇರೋದನ್ನ ನಾವು ನೋಡ್ತೇವೆ. ಮುಟ್ಟೋದಕ್ಕೆ ಈತನಿಗೆ ಅವಕಾಶ ಇಲ್ಲ, ಕೈಗಳು ಕಳ್ಕೊಂಡಿದ್ದಾನೆ, ಕಣ್ಣಿಲ್ಲ ಓದೋದಕ್ಕೆ, ಆದ್ರೆ ಪ್ರಾಣ ಇದೆ. ಈತನು ಒಂದು ವಿಷಯ ಕೇಳಲ್ಪಡ್ತಾನೆ. ಯಾವುದೋ ಒಬ್ಬ ಸಹೋದರಿ ಈ ಬ್ರೈಲ್ ಲಿಪಿಯನ್ನ ತುಟಿಗಳಿಂದ ಓದುತ್ತಾ ಇದ್ದಾಳೆಂಬುದಾಗಿ. ತುಟಿಗಳ ಸ್ಪರ್ಶದಿಂದ ಕಣ್ಣಿಲ್ಲದೆ ಇರುವಂತಹ ಸಹೋದರಿ, ಕೈಯಿಲ್ಲದಿರುವಂತಹ ಸಹೋದರಿ ತುಟಿಗಳ ಸ್ಪರ್ಶದಿಂದ ಆ ಸತ್ಯವೇದವನ್ನ, ಬ್ರೈಲ್ ಲಿಪಿಯ ಸತ್ಯವೇದವನ್ನ ಓದ್ತಾ ಇದ್ದಾಳೆಂಬುದಾಗಿ
ಈತನು ಕೇಳಲ್ಪಟ್ಟಾಗ ಈತನು ಸಹ ಬ್ರೈಲ್ ಲಿಪಿಯನ್ನು ತರಿಸಿಕೊಂಡು ಈತನು ಸಹ ತುಟಿಗಳಿಂದ ಅದನ್ನು ಓದುವುದಕ್ಕೆ ಅಥವಾ ಅದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಈತನು ಪ್ರಯತ್ನ ಪಡ್ತಾನೆ. ಆದ್ರೆ ಆ ಪ್ರಯತ್ನ ಈತನಿಗೆ ಸಾಕಾಗೋದಿಲ್ಲ. ಅಂದ್ರೆ ಈತನಿಗೆ ಅರ್ಥ ಆಗಲ್ಲ, ದೇವರ ವಾಕ್ಯ ಅರ್ಥ ಆಗಲ್ಲ. ಆದ್ರೆ ಈತನು ಯೋಚನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಕಣ್ಣಿದ್ದಾಗ ನಿನ್ನ ವಾಕ್ಯ ಓದ್ನಿಲ್ಲಪ್ಪ, ಕೈಗಳಿದ್ದಾಗ ನಿನ್ನ ವಾಕ್ಯವನ್ನು ನಾನು ಸ್ಪರ್ಶಿಸಲಿಲ್ಲ, ಅದರ ಕಡೆಗೆ ನಾನು ದೃಷ್ಟಿ ಹಾಯಿಸಲಿಲ್ಲ. ಆದ್ರೆ ಈಗ ನನಗೆ ಬಯಕೆ ಉಂಟಾಗ್ತಾ ಇದೆ. ಈ ಭೂಮಿ ಮೇಲೆ ನನ್ನ ಜೀವ ಹೋಗುವುದಕ್ಕಿಂತ ಮುಂಚೆ ನಿನ್ನ ಧರ್ಮಶಾಸ್ತ್ರವನ್ನು ನಾನು ಓದಬೇಕಾಗಿದೆ, ಧ್ಯಾನಿಸಬೇಕಾಗಿದೆ ಎಂಬುದಾಗಿ ಆತನು ಪ್ರಾರ್ಥಿಸಿ ಪ್ರಯತ್ನ ಪಡ್ತಾನೆ. ಹೇಗೆ ಪ್ರಯತ್ನ ಪಡ್ತಾನೆ ಗೊತ್ತಾ ದೇವಜನರೇ? ಈತನ ಹೆಸರು ಮರ್ತೋಗಿದೆ, ದಯಮಾಡಿ ಕ್ಷಮಿಸಿ, ಕ್ರಿಶ್ಚಿಯನ್ ಹೆಸರೇ. ಆದ್ರೆ ಈತನ ಪ್ರಯತ್ನ ಪಟ್ಟಂತ ಸ್ಥಿತಿ ಹೇಗೆ ಅಂದ್ರೆ, ನಾನು ಹೇಗಾದ್ರೂ ಧರ್ಮಶಾಸ್ತ್ರವನ್ನು ಓದಬೇಕೆಂಬುದಾಗಿ ಈತನು ಇರುವಂತ ಒಂದೇ ಒಂದು ಅಂಗ ಏನು ಗೊತ್ತಾ? ನಾಲಿಗೆ ಮುಖಾಂತರವಾಗಿ ಈತನು ಆ ಬ್ರೈಲ್ ಲಿಪಿಯನ್ನ ಓದೋದಕ್ಕೆ ಈತನು ಪ್ರಯತ್ನ ಪಡ್ತಾನೆ. ಆ ನಾಲಿಗೆ ಮುಖಾಂತರವಾಗಿ ನಾಲಿಗೆಯನ್ನು ಸ್ಪರ್ಶಿಸಿ ಓದುವುದಕ್ಕೆ ಈತನು ಪ್ರಯತ್ನ ಪಟ್ಟಂತ ಒಂದು ಸಂದರ್ಭದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಈತನ ನಾಲಿಗೆ ಮುಖಾಂತರವಾಗಿ ಓದುವಾಗ ಈತನಿಗೆ ಸತ್ಯವೇದ ಅರ್ಥ ಆಗುತ್ತೆ. ಹಲ್ಲೆಲೂಯಾ, ಸತ್ಯವೇದ ಅರ್ಥ ಆಗುತ್ತೆ ಈತನಿಗೆ. ಆದ್ರೆ ಸಮಸ್ಯೆ ಏನಂದ್ರೆ, ಆ ಬ್ರೈಲ್ ಲಿಪಿ ಸೂಜಿ ಮುಖಾಂತರವಾಗಿ ಚುಚ್ಚಿದಂತ ಒಂದು ಸಂದರ್ಭದಲ್ಲಿ ಹೇಗೆ ಅದು ಮೇಲೆ ಆ ಒಂದು ರೀತಿಯಲ್ಲಿ ಹೇಳಿರುತ್ತೋ, ಅದು ಸ್ವಲ್ಪ ಶಾರ್ಪ್ ಆಗಿರುತ್ತೋ, ಆ ಸ್ವಲ್ಪ ಆ ಲೈಟ್ ಆಗಿ ಶಾರ್ಪ್ ಆಗಿರುವಂತಹ ಅದನ್ನ ಈತನು ನಾಲಿಗೆಯಲ್ಲಿ ಹೆಚ್ಚಿನದಾಗಿ ನಾಲಿಗೆಯಲ್ಲಿ ಓದೋದಕ್ಕೆ ಸಾಧ್ಯವಾಗದೆ ಈತನು ಕಷ್ಟಪಡ್ತಾನೆ. ಆದ್ರೂ ಈತನು ದೇವರಿಗಾಗಿ ಏನಾದ್ರೂ ಮಾಡಬೇಕು, ನಡೆಯಿಂದಾಗಲಿ, ನುಡಿಯಿಂದಾಗಲಿ, ಮಾತಿನಿಂದಾಗಲಿ, ಕೃತ್ಯದಿಂದಾಗಲಿ ಏನಾದ್ರೂ ಮಾಡಬೇಕೆಂಬುದಾಗಿ ಈತನು ಪ್ರಯತ್ನ ಪಟ್ಟು ನಾಲಿಗೆ ಮುಖಾಂತರವಾಗಿ ಈತನು ಆ ಬ್ರೈಲ್ ಲಿಪಿಯನ್ನ ಓದೋದಕ್ಕೆ ಪ್ರಯತ್ನ ಪಡ್ತಾನೆ. ಈತನು ಪ್ರತಿ ಸಲ ಆ ಬ್ರೈಲ್ ಲಿಪಿಯನ್ನ ನಾಲಿಗೆ ಮುಖಾಂತರವಾಗಿ ಓದುವಾಗಲೆಲ್ಲ ರಕ್ತ ಸುರಿತಾ ಇರುತ್ತೆ. ನಾಲಿಗೆಯಲ್ಲಿ ರಕ್ತ ಸುರಿತಾ ಇರುತ್ತೆ. ಪ್ರಯತ್ನಿಸ್ತಾನೆ. ರಕ್ತ ಸುರಿದರೂ ಸಹ ಆತನು ಯೋಚಿಸ್ತಾನೆ, ನನ್ನ ರಕ್ತ ಸುರಿಯಲ್ಪಟ್ಟರೂ ಪರವಾಗಿಲ್ಲ, ಈ ಸತ್ಯವೇದವನ್ನು ನಾನು ಓದಿ ಮುಗಿಸಬೇಕು ಎಂಬುದಾಗಿ ಪ್ರಯತ್ನ ಪಟ್ಟಾಗ, ದೇವಜನರೇ ದಯವಿಟ್ಟು ಅರ್ಥೈಸಿಕೊಳ್ಳ್ರಿ, ಈತನು ನಾಲಿಗೆ ಮುಖಾಂತರವಾಗಿ ಸತ್ಯವೇದವನ್ನ ಓದಿ ದೇವರ ಕೃಪೆಯಿಂದ ಈತನು ಅದನ್ನ ಓದಿ ಮುಗಿಸ್ತಾನೆ. ಹಲ್ಲೆಲೂಯಾ, ಓದಿ ಮುಗಿಸ್ತಾನೆ. ಬರೀ ನಾಲಿಗೆ ಮುಖಾಂತರವಾಗಿ ಬ್ರೈಲ್ ಲಿಪಿಯನ್ನ ಒಂದು ಸಲ ಓದಿದ ಮೇಲೆ ಈತನಿಗೆ ತೃಪ್ತಿ ಆಗಲಿಲ್ಲ. ತಿರುಗಿ ರಕ್ತ ಬರ್ತಾ ಇದ್ರು ಓದುತ್ತಾನೆ. ಮತ್ತೆ ಬೈಬಲ್ನ ಓದಿ ಇನ್ನೊಂದ್ಸಲ, ಎರಡನೇ ಸಲ ಮುಗಿಸ್ತಾನೆ. ದೇವಜನರೇ, ಕಣ್ಣಿಲ್ಲ, ಕೈಗಳಿಲ್ಲ, ಸರಿಯಾದಂತ ರೀತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಧರ್ಮಶಾಸ್ತ್ರವನ್ನು ಓದಬೇಕು, ಧರ್ಮಶಾಸ್ತ್ರ ಪ್ರಕಾರವಾಗಿ ಜೀವಿಸಬೇಕು ಅನ್ನುವಂತ ಆ ಒಂದು ಪ್ರಯತ್ನ ಸಾಮಾನ್ಯವಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿನ್ನ ಪ್ರಯತ್ನಗಳು ಸಫಲವಾಗುವವು. ಈತನ ಚರಿತ್ರೆ, ಈತನ ಗಿನ್ನಿಸ್ ದಾಖಲೆ ಆಗಿದೆ ಈತನ ವಿಷಯದಲ್ಲಿ, ಈತನ ಹೆಸರಿನಲ್ಲಿ. ಏನ್ ಗೊತ್ತಾ? ನಾಲಿಗೆ ಮುಖಾಂತರವಾಗಿ ಬೈಬಲ್ನ ನಾಲ್ಕಕ್ಕಿಂತಲೂ ಹೆಚ್ಚಿನ ಬಾರಿ ಓದಿ ಮುಗಿಸಿದಂತಹ ಕೀರ್ತಿ ಈತನ ಹೆಸರಿನಲ್ಲದೆ. ನಮಗೆ ಕಣ್ಣಿದೆ, ಕೈಗಳಿದೆ, ಜೀವಿತ ಇದೆ. ಎಷ್ಟು ಸಲ ನಾವು ಬೈಬಲ್ನ ಓದ್ತಾ ಇದ್ದೇವೆ, ಧರ್ಮಶಾಸ್ತ್ರನ ಹೇಗೆ ನಾವು ಕೈಗೊಳ್ತಾ ಇದ್ದೇವೆ, ವಾಕ್ಯದ ಪ್ರಕಾರವಾಗಿ ಹೇಗೆ ನಾವು ಜೀವಿಸ್ತಾ ಇದ್ದೇವೆ. ಲಾಕ್ಡೌನ್ ದಿನಗಳ ಮಧ್ಯದಲ್ಲಿ ಅನೇಕರನ್ನ ನೋಡುವಾಗ, ದೇವಜನರೇ, ದೇವರು ನಮಗೆ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಆರ್ಗನ್ಗಳು ಸರಿಯಾದ ರೀತಿಯಲ್ಲೇ ಕೆಲಸ ಮಾಡ್ತಾ ಇದೆ. ಆದ್ರೆ ಅನೇಕರು ದೇವರ ವಾಕ್ಯವನ್ನು ಓದ್ತಾ ಇಲ್ಲ, ವಾಕ್ಯದ ಪ್ರಕಾರವಾಗಿ ನಡೀತಾ ಇಲ್ಲ. ಹಗಲು ಇರುಳು ಅದನ್ನು ಧ್ಯಾನಿಸಬೇಕೆಂಬುದಾಗಿ ದಾವೀದನು ಹೇಳ್ತಾನೆ.
ಹಗಲು ಇಳು ಅದನ್ನು ನಿನ್ನ ಬಾಯಲ್ಲಿ ಇರಬೇಕು, ಅದನ್ನ ಧ್ಯಾನಿಸಬೇಕು, ಅದರ ಪ್ರಕಾರವಾಗಿ ನಡಿಬೇಕು ಎಂಬುದ ಯೇಸು ಸ್ವಾಮಿ ಯೆಹೋಶುವನಿಗೆ ಹೇಳ್ತಾನೆ. ನನ್ನ ಕತೆ, ನಿಮ್ಮ ಕತೆ, ನಮ್ಮ ಸ್ಥಿತಿಗತಿ, ನಮ್ಮ ಪರಿಸ್ಥಿತಿ ಏನು? ವಾಕ್ಯದ ಪ್ರಕಾರವಾಗಿ ನಾವು ನಡೀತಾ ಇದ್ದೀವ, ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೀತಾ ಇದ್ದೀವ. ಧರ್ಮಶಾಸ್ತ್ರ ಮುಖ್ಯನೋ ಇತರ ಕಾರ್ಯಗಳು ಮುಖ್ಯನೋ? ಇಲ್ಲ, ಒಂದು ಬೇಕಾಗಿದೆಯಲ್ಲ, ಎರಡು ಬೇಕಾಗಿದೆಯಾ ನಮಗೆ? ಮಾರ್ತಾಳ ರೀತಿಯಲ್ಲಿದ್ದೇವಾ ಇಲ್ಲ ಮರಿಯಳ ರೀತಿಯಲ್ಲಿದ್ದೇವಾ ಅನ್ನೋದನ್ನ ನಾವು ಸ್ವಲ್ಪ ಅರ್ಥೈಸಿಕೊಳ್ಬೇಕಾಗಿದೆ. ಎಲ್ಲ ತೊಂದರೆಗಳ ಮಧ್ಯದಲ್ಲಿ ದೇವರಿಗಾಗಿ ಪ್ರತಿಷ್ಠೆಯಿಂದ, ಪರಿಶುದ್ಧತೆಯಿಂದ, ಪರಿಪಕ್ವತೆಯಿಂದ ಜೀವಿಸುವುದಕ್ಕೆ ನಾವು ಪ್ರಯತ್ನಿಸಬಹುದಾ? ಶುದ್ಧತೆ, ಪರಿಶುದ್ಧತೆ ಇಲ್ಲದೆ ಯಾರು ಸಹ ಆತನನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಬೈಬಲ್ನ ಓದಬೇಕು, ಪ್ರಾರ್ಥಿಸಬೇಕು ಅನ್ನುವಂತಹ ಒಂದು ಬಯಕೆ ಉಂಟಾಗ್ತಾ ಇದೆಯಾ? ಈ ಧರ್ಮಶಾಸ್ತ್ರದ ಪ್ರಕಾರವಾಗಿ ಯೋಷಿಯ ನಡೆದ ನಿಮಿತ್ತವಾಗಿಯೇ ಯೋಷಿಯನಿಗೆ ಮುಂಚೆ, ಯೋಷಿಯ ನಂತರ ಧರ್ಮಶಾಸ್ತ್ರ ಪ್ರಕಾರ ಪೂರ್ಣ ಹೃದಯದಿಂದ, ಪೂರ್ಣ ಜ್ಞಾನದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ವಿವೇಕದಿಂದ, ಪೂರ್ಣ ಬಲದಿಂದ ಆತನಿಗಾಗಿ ಜೀವಿಸಿದಂತಹ ಅರಸ ಹಿಂದೆ ಇರಲಿಲ್ಲ, ಮುಂದೆ ಇರಲ್ಲ ಅನ್ನುವಂತಹ ವಾಕ್ಯವನ್ನು ನಾವಲ್ಲಿ ನೋಡ್ತೇವೆ. ದೇವಜನರೇ, ಇದೇ ವಿಷಯವನ್ನ ನಾವು ಹಿಜ್ಕೀಯನ ಕುರಿತಾಗಿ ನಾವು ನೋಡಬಹುದು. ಹಿಜ್ಕೀಯನ ವಿಷಯದಲ್ಲಿ ನಾವು ನೋಡುವಂತ ಒಂದು ಸಂದರ್ಭದಲ್ಲೂ ಸಹ ಹಿಜ್ಕೀಯನು ಒಳ್ಳೆ ಅರಸ, ಒಳ್ಳೆ ಅರಸುತನ ಜೀವಿಸಿದಂತಹ ಒಂದು ವ್ಯಕ್ತಿ. ಹಿಜ್ಕೀಯನು ಸಹ ಒಳ್ಳೆ ಪ್ರಾರ್ಥನೆ ವೀರ. ಈತನ ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರು ಈತನ ಪ್ರಾರ್ಥನೆಯನ್ನ ಕೇಳಿದ್ದಾರೆ. ಹೌದು, ಹಿಜ್ಕೀಯನು ಸಹ ದೇವರಿಗೆ ಏನೇನು ಇಷ್ಟ ಇಲ್ಲವೋ ಅದೆಲ್ಲವನ್ನು ಸಹ ಈತನು ಸಹ ನಾಶ ಮಾಡಿದ್ದಾನೆ. ಪಸ್ಕ ಹಬ್ಬವನ್ನ ಮೊಟ್ಟ ಮೊದಲನೇದಾಗಿ ಜನರು ಅನೇಕ ದಿನಗಳ ಆದ ನಂತರ ಆಚರಿಸದೇ ಇದ್ದಾಗ ಈತನು ಪಸ್ಕ ಹಬ್ಬವನ್ನ ಆಚರಿಸ್ತಾನೆ. ಆದ್ರೆ ಈತನ ಪಸ್ಕ ಹಬ್ಬವನ್ನ ಆಚರಿಸುವಂತ ಒಂದು ಸಂದರ್ಭದಲ್ಲಿ 2 ಪೂರ್ವಕಾಲವೃತ್ತಾಂತದಲ್ಲಿ ನಾವು ನೋಡ್ತೇವೆ, 30ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಜನರು ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಪಸ್ಕವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿಗೆ ಬರಬೇಕೆಂಬುದಾಗಿ ಈತನು ಎಲ್ಲರನ್ನೂ ಸಹ ಆ ಬೆರ್ಷಬದಿಂದ ದಾವೀದನವರೆಗೂ ಎಲ್ಲೆಲ್ಲಿ ಜನ ಎಲ್ಲ ಚೆದರು ಹೋಗಿರ್ತಾರೆ ಅವರೆಲ್ಲರನ್ನೂ ಸಹ ಕರೆಸಿ ಪಸ್ಕ ಹಬ್ಬವನ್ನ ಧರ್ಮಶಾಸ್ತ್ರದ ವಿಧಿಯ ಪ್ರಕಾರವಾಗಿ ಆಚರಿಸುವುದಕ್ಕೆ ಈತನು ಪ್ರಯತ್ನಿಸ್ತಾನೆ. ಆದ್ರೆ ಆಚರಣೆ ನಡೆಯುತ್ತೆ, ಎಲ್ಲರೂ ಈ ಪಸ್ಕ ಹಬ್ಬವನ್ನ ಆಚರಿಸಲ್ಲ. ಆದ್ರೆ ಯೋಷಿಯನ ವಿಷಯದಲ್ಲಿ ನಾವು ನೋಡುವಾಗ ಯೋಷಿಯನು ಧರ್ಮಸ್ಥಾಪನೆಯನ್ನ ಮಾಡಿ ವಾಕ್ಯದ ಪ್ರಕಾರವಾಗಿ ಸರಿಯಾದ ರೀತಿಯಲ್ಲಿ ಈತನು ಪಸ್ಕ ಹಬ್ಬವನ್ನು ಆಚರಿಸೋದನ್ನ ನಾವು 2 ಅರಸರ ಪುಸ್ತಕದಲ್ಲಿ ನಾವು ನೋಡ್ತೇವೆ. 22-23ನೇ ಅಧ್ಯಾಯವನ್ನು ನೀವು ಓದ್ಕೊಳ್ಳೋದಾದರೆ, ಆದ್ರೆ ಈತನು ಪಸ್ಕ ಆಚರಿಸ್ತಾನೆ, ಸರಿಯಾದಂತಹ ರೀತಿಯಲ್ಲಿ ಪಸ್ಕ ಆಚರಿಸುವುದಕ್ಕೆ ಆಗಲಿಲ್ಲ. ಮತ್ತೆ ಈತನ ಕುರಿತಾಗಿ ದೇವಜನರೇ ನಾವು ನೋಡೋದಾದ್ರೆ, ಹಿಜ್ಕೀಯನ ವಿಷಯದಲ್ಲಿ ನಾವು ನೋಡೋದಾದ್ರೆ, ಈತನು ಯಾಜಕರು ಮತ್ತೆ ಲೇವಿಯರಿಗೆ ಮಾಡಿದಂತಹ ವ್ಯವಸ್ಥೆ ಬಹಳ ಚೆನ್ನಾಗಿರುತ್ತೆ. ಯಾಜಕರು, ಲೇವಿಯರು, ಅವ್ರಿಗಾಗಿ ಈತನು ಒಳ್ಳೆಯ ಕಾರ್ಯಗಳನ್ನ ಈತನು ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಈತನ ಇತಿಹಾಸ ಬಹಳ ಚೆನ್ನಾಗಿದೆ. ಈತನು ಧರ್ಮಶಾಸ್ತ್ರ ವಿಧಿಗಳ ಪ್ರಕಾರವಾಗಿಯೂ ತಾನು ಪ್ರಾರಂಭಿಸಿದಂತ ಎಲ್ಲ ಕಾರ್ಯಗಳನ್ನ ಈತನು ಯಥಾರ್ಥ ಚಿತ್ತದಿಂದ ಈತನು ಕೊನೆಗಾಣಿಸುವುದಕ್ಕೆ ಈತನು ಪ್ರಯತ್ನಿಸ್ತಾನೆ ಹಿಜ್ಕೀಯನ ವಿಷಯದಲ್ಲಿ ನೋಡುವಾಗ. ಆದ್ರೆ ಸಾಮಾನ್ಯವಾಗಿ ಈ ಸನ್ಹರೀಬ್ ಎನ್ನುವಂತಹ ಅರಸನು ಈತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಈತನು ಅನೇಕ ಬಾವಿಗಳನ್ನು ಮುಚ್ಚಿಸ್ತಾನೆ. ಮತ್ತೆ ಜನರಿಗೆ ಈತನು ಧೈರ್ಯ ಪಡಿಸ್ತಾನೆ. 37ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಜನರಿಗೆ ಈತನು ಧೈರ್ಯ ಪಡಿಸ್ತಾ ಇದ್ದಾನೆ. ಸನ್ಹರೀಬನು ಬಂದಾಗ ಈತನು ಒಳ್ಳೆ ಕಾರ್ಯಗಳನ್ನು ನೋಡ್ತೇವೆ. ಅದೇ ರೀತಿ ಯೋಷಿಯನ ಕುರಿತಾಗಿ ಸ್ವಲ್ಪ ನಾವು ನೋಡ್ತೇವೆ. ಅರಸುತನ ಮುಖ್ಯನೋ ಧರ್ಮಶಾಸ್ತ್ರ ಮುಖ್ಯನೋ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಶೂರರಾಗಿರ್ರಿ, ಧೈರ್ಯದಿಂದಿರ್ರಿ. ನೋಡ್ರಿ, ಅಶ್ಶೂರದ ಅರಸನಿಗೆ ಅವನೊಂದಿರುಗುವ ಆ ದೊಡ್ಡ ಗುಂಪಿಗೂ ಹಂಚಬೇಡ್ರಿ, ಕಳವಳ ಪಡಬೇಡ್ರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವಂತಹ ಸಹಾಯ ದೊಡ್ಡದು. ಹಲ್ಲೆಲೂಯಾ. ಹೌದು, ಈ ಭೂಮಿ ಮೇಲಿರುವಂತಹ ಸಹಾಯಕ್ಕಿಂತಲೂ ನನ್ನ ದೇವರ ಸಹಾಯ ದೊಡ್ಡದಾಗಿದೆ. ಅದಕ್ಕೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಸಹಾಯವೆಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ನನಗೆ ಸಹಾಯವು ಬರುವಂತದ್ದಾಗಿದೆ. ಥ್ಯಾಂಕ್ ಯು ಜೀಸಸ್. ಹೌದು ದೇವಜನರೇ, ಈತನು ಅದನ್ನೇ ಹೇಳ್ತಾ ಇದ್ದಾನೆ. ಆತನು
ಸನ್ನಬರನ ವಿಷಯದಲ್ಲಿ 32ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈತನು ಹೇಳ್ತಾ ಇರುವಂತದ್ದು ಏನು ಗೊತ್ತಾ? ಈತನು ಹೇಳ್ತಾ ಇದ್ದಾನೆ, ಅವನಿಗಿರುವಂತಹ ಸಹಾಯ ಇದೆಯಲ್ಲ, ಅದು ಬರೀ ಮಾಂಸದ ತೋಳು ಅಷ್ಟೇ. ಅವನಿಗಿರೋ ಸಹಾಯ ಮಾಂಸದ ತೋಳು. ಆದ್ರೆ ನಮಗೆ ಸಹಾಯ ಮಾಂಸದ ತೋಳಲ್ಲ, ನಮಗಾದ್ರೂ ನಮ್ಮ ದೇವರಾದ ಯೆಹೋವನೇ. ಹಲ್ಲೆಲೂಯ. ಆತ ನಿಮಗೆ ಬಲ, ಆತ ನಿಮಗೆ ಗುರಾಣಿ, ಆತ ನಿಮಗೆ ಆಶ್ರಯ. ಆತನು ನಮಗೆ ನೆರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು. ಯುದ್ಧ ನಿಮ್ಮದಲ್ಲ. ನೋಡಿ, ಹಿಜ್ಕೀಯನು ಚೆನ್ನಾಗಿ ತಿಳ್ಕೊಳ್ತಾ ಇದ್ದೇನೆ, ನಮಗೋಸ್ಕರ ಯುದ್ಧ ಮಾಡೋದು ಯಾರು ಗೊತ್ತಾ? ಯೇಸು ಸ್ವಾಮಿ ಎಂಬುದಾಗಿ ಹೇಳಿ ಅವ್ರನ್ನ ಧೈರ್ಯ ಪಡಿಸ್ತಾ ಇದ್ದೇನೆ. ನೋಡ್ರಿ, ದೇವಜನರ ಗಮನಿಸಿ ಕೇಳ್ರಿ, ಧೈರ್ಯ ಪಡಿಸಿ ಅವರ ಜೀವಿತದಲ್ಲಿ ಭರವಸೆ ಹುಟ್ಟಿಸೋದನ್ನ ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಸನ್ನಬರನ ವಿಷಯದಲ್ಲಿ ಈತನು ಪ್ರಾರ್ಥನೆ ಮಾಡಿದಾಗ 32:20 ಈತನು ಪ್ರಾರ್ಥನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಈತನ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ಈತನ ಪ್ರಾರ್ಥನೆಯನ್ನ ದೇವರು ಕೇಳಿ 32:21 ಯೆಹೋವನು ದೂತನನ್ನ ಕಳಿಸಿ ಅಶ್ಶೂರದ ಅರಸನ ದಂಡಿನಲ್ಲಿದ್ದಂತ ಎಲ್ಲ ಶೂರರನ್ನ, ನಾಯಕರನ್ನ, ಅಧಿಪತಿಗಳನ್ನ ಎಲ್ಲರನ್ನೂ ಸಹ ದೇವರು ಸಂಹರಿಸುವುದನ್ನು ನಾವು ನೋಡ್ತೇವೆ. ನೋಡಿ, ಹಿಜ್ಕೀಯನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಧರ್ಮಶಾಸ್ತ್ರ ಪ್ರಕಾರವಾಗಿ ಈತನು ಸಹ ನಡೀತಾ ಇದ್ದಾನೆ. ಆದ್ರೆ ಕೊನೆಯದಾಗಿ ಈತನ ಸ್ಥಿತಿ ಏನಾಯ್ತು ಅನ್ನೋದನ್ನ ನಾನು ವಿವರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ದೇವಜನರೇ ನೋಡ್ರಿ, ಅರಸ ನಾಚಿಕೆಯಿಂದ ತನ್ನ ದೇಶಕ್ಕೆ ಓಡೋಗ್ಬೇಕಾಯ್ತು. ಅವನು ಅಲ್ಲಿ ತನ್ನ ದೇವರ ಗರ್ಭಗುಡಿಗೆ ಹೋದಂತಹ ಸಂದರ್ಭದಲ್ಲಿ ಸ್ವಂತ ಮಕ್ಕಳೇ ಅವನನ್ನ ಕೊಲ್ತಾರೆ. ನೋಡಿ, ದೇವ್ರು ಯಾವ ತರ ಇದೆಲ್ಲ ಮಾಡ್ತಾರೆ ಎಂಬುದಾಗಿ. ನಾವು ದೇವ್ರಿಗಾಗಿ ಜೀವಿಸೋದಾದ್ರೆ ನಮ್ಮ ಮಗ್ಗಲಲ್ಲಿ 1000 ಜನರು, ನಮ್ಮ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದು ನಮಗೇನು ತಟ್ಟೋದಿಲ್ಲ. ಎಂತ ವೈರಿ ಬಂದರೂ ಸಹ ದೇವರು ನಮಗಾಗಿ ಯುದ್ಧ ಮಾಡ್ತಾನೆ ಅನ್ನೋದನ್ನ ನಾವು ನಂಬಬೇಕು, ಶೂರರಾಗಿರ್ಬೇಕು, ಧೈರ್ಯದಿಂದ ಇರಬೇಕಾಗಿದೆ. ನಾವು ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆಯುವಾಗ ದೇವರ ವಾಕ್ಯ ನಮ್ಮನ್ನ ನಡೆಸುತ್ತೆ. ಆದ್ರೆ ಕಡೆಯ ದಿನಗಳಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದಂತ ಒಂದು ಸಂದರ್ಭದಲ್ಲಿ ಅವನು ದೇವರನ್ನ ಪ್ರಾರ್ಥಿಸ್ತಾನೆ. ದೇವರು ಸಹ ತನಗೆ ಸದುತ್ತರವನ್ನು ದಯಪಾಲಿಸೋದು ಮಾತ್ರ ಅಲ್ಲ, ದೇವರು ಸಹ ತನಗೆ ಒಂದು ಗುರುತನ್ನ ಕೊಡೋದನ್ನ ನಾವು ನೋಡ್ತೇವೆ. 32:25 2 ಪೂರ್ವಕಾಲ ವೃತ್ತಾಂತ. ಆದ್ರೆ ಹಿಜ್ಕೀಯನು ಬೇಗ ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿ ಆಗ್ತಾನೆ. ಇದು ಸಮಸ್ಯೆ, ಅಹಂಕಾರಿ ಆಗ್ತಾನೆ. ದಯಮಾಡಿ ಗಮನಿಸ್ಕೊಳ್ಬೇಕು ದೇವಜನರೇ, ದೇವರು ಅಹಂಕಾರಿಗಳನ್ನ ಎದುರಿಸ್ತಾರೆ. ನಾವು ಅದೇ ಜ್ಞಾನೋಕ್ತಿಯಲ್ಲಿ ನೋಡುವಾಗ ಅಹಂಕಾರಿಗಳು ಯೆಹೋವನಿಗೆ ಅಸಹ್ಯ. ಹೌದು, ನೀನೇ ಬುದ್ಧಿವಂತನೆಂದು ಎಣಿಸಿಕೊಳ್ಳದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬಿಗೆ ಕ್ಷೇಮವು ಉಂಟಾಗುತ್ತೆ ಎಂಬುದಾಗೆಲ್ಲ ದೇವರ ವಾಕ್ಯ ನಮ್ಮನ್ನ ಪ್ರಬೋಧಿಸುತ್ತೆ, ಬೋಧಿಸುತ್ತೆ, ನಡೆಸುತ್ತೆ, ಮಾರ್ಗದರ್ಶಿಸುತ್ತೆ, ಉಪದೇಶಿಸುತ್ತೆ. ಅದಕ್ಕೆ ಧರ್ಮಶಾಸ್ತ್ರ ನಮಗೆ ಬೇಕಾಗಿರೋದು. ಈ ಭೂಮಿ ಮೇಲೆ ನಾವೇನೇ ಸಂಪಾದನೆ ಮಾಡಿದ್ರು ಎಲ್ಲ ಭೂಮಿ ಮೇಲೆ ಬಿಟ್ಟು ಹೋಗ್ತೀವಿ. ಆದರೆ ಧರ್ಮಶಾಸ್ತ್ರವನ್ನು ಹೃದಯದಲ್ಲಿ ಸಂಪಾದನೆ ಮಾಡಿ, ಅದು ಹೃದಯದಲ್ಲಿರಲಿ, ನಿಮ್ಮ ಬಾಯಲ್ಲಿರಲಿ. ಇದು ನಮ್ಮನ್ನ ಪರಲೋಕಕ್ಕೆ ನಡೆಸುತ್ತೆ. ಈ ಭೂಮಿಯಲ್ಲಿ ನಾವು ಸಂಪಾದನೆ ಮಾಡೋದೆಲ್ಲ, ನೀವೆಷ್ಟೇ ಕೋಟಿ ಗಟ್ಟಲೆ ನಾವು ಸಂಪಾದನೆ ಮಾಡಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕು. ಆದರೆ ಧರ್ಮಶಾಸ್ತ್ರವನ್ನು ಸಂಪಾದನೆ ಮಾಡೋದಾದ್ರೆ ಪರಲೋಕಕ್ಕೆ ನಾವು ಬಾಧ್ಯಸ್ಥರಾಗ್ತೇವೆ. ಅದು ಬೇಕು, ಇದು ಬೇಕಾಗಿದೆ. ಆದರೆ ಮೊದಲಿನ ಪ್ರಾಮುಖ್ಯತೆ ಏನಂದ್ರೆ ನಮಗೆ ಧರ್ಮಶಾಸ್ತ್ರ. ಇದನ್ನ ಅಹಂಕಾರಿ ಆಗ್ತಾನೆ ಯಾರೋ ಹಿಜ್ಕೀಯ. ಅನಂತರ ಯೆಹೂದದ ಮೇಲೆ, ಯೆರೂಸಲೇಮಿನ ಮೇಲೆ ದೇವರ ಕೋಪ ಉಂಟಾಗೋದನ್ನು ನಾವು ನೋಡ್ತೇವೆ. ಅನಂತರ ಈ ಹಿಜ್ಕೀಯ ಗರ್ವವನ್ನು ಬಿಟ್ಟು ಯೆರೂಸಲೇಮಿನ ಜನರೊಡನೆ ಈತನು ತಗ್ಗಿಸಿಕೊಂಡಿದ್ರಿಂದ ದೇವರು ಇವನ ಜೀವಮಾನದಲ್ಲಿ ಈತನು ದೇವರ ಕೋಪ ಸ್ವಲ್ಪ ತಣ್ಣಗ, ಇವನ ಜೀವಮಾನದಲ್ಲಿ ದೇವ್ರ ಕೋಪ ತಣ್ಣಗಾಗುತ್ತೆ. ಅದು ಬಹಳ ಮುಖ್ಯ. ಈತನ ಜೀವಮಾನದಲ್ಲಿ ಅದು ನೆಕ್ಸ್ಟ್ ಜನರೇಷನ್ ಏನು ಅನ್ನೋದನ್ನ ಈತನ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಈತನ ಸಮಸ್ಯೆ. ದೇವಜನರೇ, ಆತನು ಮರಣಕರ ರೋಗದಲ್ಲಿ ಬೀಳ್ತಾನೆ. ಸಾಮಾನ್ಯವಾಗಿ ಮರಣಕರ ರೋಗದಲ್ಲಿ ಬಿದ್ದರೂ ಸಹ ಈತನು ದೇವರಿಂದ ಸುಮಾರು 15 ವರ್ಷಗಳನ್ನ ಈತನು ದೇವರಿಂದ ಪಡೆದುಕೊಳ್ತಾನೆ. ದೇವರಿಂದ ಪಡೆದುಕೊಂಡಂತಹ ಒಂದು ಸಂದರ್ಭದಲ್ಲಿ ಈತನು ಮಾಡಿದಂತ ಒಂದು ಕಾರ್ಯ ಏನಂದ್ರೆ, ಈತನು ಆ ಬಾಬೆಲಿಂದ ಬಂದಂತ ಜನರಿಗೆ ಈತನು ತನ್ನ ಅರಮನೆಯಲ್ಲಿರುವಂತಹ ಎಲ್ಲವನ್ನು ಸಹ ಈತನು ತೋರಿಸ್ತಾನೆ. ಒಂದನ್ನು ಬಿಡಲ್ಲ. ಅರಮನೆಯಲ್ಲಿರುವಂತಹ ಎಲ್ಲ ವಿಷಯವನ್ನು ಸಹ ಈತನು ತೋರಿಸ್ತಾನೆ, ಒಂದನ್ನು ಸಹ ಬಿಡದ ಹಾಗೆ. ಆದರೆ ಯೆಶಾಯ
ಈತನಿಗೆ ಕೇಳ್ತಾನೆ, ಅಲ್ಲಿಂದ ಬಂದ್ರಲ್ಲ ಅವ್ರಿಗೆ ಏನೇನಪ್ಪ ತೋರಿಸ್ದೆ ನೀನು? ಈತನು ಹೇಳ್ತಾನೆ, ಎಲ್ಲವನ್ನೂ ತೋರಿಸ್ಬಿಟ್ಟೆ. ಈತನ ಆಕ್ಚುಲಿ ಮರೆ ಮಾಚಬೇಕಾಗಿತ್ತು, ಈತನೆಲ್ಲವನ್ನು ತೋರಿಸ್ತ. ದೇವ್ರ ವಾಕ್ಯ ಹೇಳುತ್ತೆ, ನಂಬಿಗಸ್ತನು ಸಂಗತಿಯನ್ನ ಗುಪ್ತಪಡಿಸುವನು. ಹೌದು, ನಂಬಿಗಸ್ತನು ಸಂಗತಿಯನ್ನ ಗುಪ್ತಪಡಿಸುವನು. ಯಾವಾಗ ಈ ನಂಬಿಗಸ್ತನು ಸಂಗತಿಯನ್ನ ಗುಪ್ತಪಡಿಸುತ್ತಾನೋ, ದೇವರ ಮಕ್ಕಳಿಗೆ ಆಶೀರ್ವಾದ ಇರುತ್ತೆ. ಆದ್ರೆ ಈತನು ಆ ಒಂದು ಅರಸುತನವನ್ನ, ದೇವರು ಕೊಟ್ಟಂತ ಆಶೀರ್ವಾದವನ್ನ ಗುಪ್ತಪಡಿಸಿದ ಎಲ್ಲವನ್ನು ಸಹ ತೋರಿಸ್ತಾನೆ. ಎಲ್ಲವನ್ನು ತೋರಿಸಿದ ನಿಮಿತ್ತವಾಗಿ ಯೆಶಾಯ ಈತನಿಗೆ ಹೇಳುವಂತ ಒಂದು ಕಾರ್ಯ ಏನು ಗೊತ್ತಾ? ನೀನು ಬಾಬೆಲ್ ಅರಸ, ಅಲ್ಲಿಂದ ಬಾಬೆಲಿಂದ ಬಂದಂತ ಎಲ್ಲವನ್ನು ಜನರಿಗೆ ಎಲ್ಲವನ್ನು ತೋರಿಸಿದ ನಿಮಿತ್ತವಾಗಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಅವನೇ ಇಲ್ಲಿ ಬಂದು ಒಂದನ್ನು ಸಹ ಏನೇನು ನೋಡಿದನೋ, ಏನನ್ನೆಲ್ಲ ನೋಡಿದನೋ ಅದೆಲ್ಲವನ್ನು ಸಹ ಈತನು ಸೆರೆ ಒಯ್ತಾನೆ, ಒಂದನ್ನು ಸಹ ಬಿಡಲ್ಲ ಎಂಬುದಾಗಿತ್ತನು. ಯೆಶಾಯನು ಸ್ವಲ್ಪ ಈತನಿಗೆ ಎಚ್ಚರಿಸಿದ್ರು ಸಹ ಈತನು ಬಹಳ ನೆಗ್ಲೆಕ್ಟ್ ಆಗಿ ಈತನು ಹೇಳ್ತಾನೆ, ಅಯ್ಯೋ ನನ್ನ ಕಾಲದಲ್ಲಿ ನಡೆಯಲ್ವಲ್ಲ ಇದು. ಯಾರ ಕಾಲದಲ್ಲಿ? ನನ್ನ ಕಾಲದಲ್ಲಿ ಇದು ನಡೆಯಲ್ಲ ಎಂಬುದಾಗಿ ಈತನು ಬಹಳ ತಾಸ್ತಾರ ಮನೋಭಾವನೆಯಿಂದ ಇರ್ತಾನೆ. ಇದು ಈತನ ಒಂದು ದೊಡ್ಡ ಸಮಸ್ಯೆ. ದೇವಜನರೇ, ನಾವು ಅರ್ಥ ಮಾಡ್ಕೊಳ್ಬೇಕು, ದೇಶದ ಕಷ್ಟ ನಮ್ಮ ಕಷ್ಟ. ದೇಶದ ಜನರು ನಷ್ಟದಲ್ಲಿರುವಾಗ ಅದು ನಮ್ಮ ನಷ್ಟವೇ ಹೌದು. ಯಾಕಂದ್ರೆ ಈ ದೇಶದಲ್ಲಿ ನಾವಿರುವ ನಿಮಿತ್ತ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮಲ್ಲಿರುವಂಥ ಕೆಟ್ಟ ನಡತೆಯನ್ನು ನಾವು ಬಿಟ್ಟು ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ದೇಶಕ್ಕೆ ಆರೋಗ್ಯ ಕೊಡ್ತಾರೆ, ಕ್ಷೇಮ ಕೊಡ್ತಾರೆ. ಅದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆದರೆ ಇಜ್ಕಿಯ ಇದನ್ನ ಮಾಡಿಲ್ಲ. ನನ್ನ ಕಾಲದಲ್ಲಿ ಇದು ನಡೆಯಲ್ವಲ್ಲ, ಹೆಂಗೋ ನನ್ನ ಮಕ್ಕಳ ಕಾಲದಲ್ಲಲ್ವಾ ನಡೆಯೋದು ಎಂಬುದಾಗಿ ಈತನು ನಿರುತ್ಸಾಹ ತಾಸ್ತಾರ ಇದ್ದ ನಿಮಿತ್ತವಾಗಿ ದೇವ್ರ ಕಡೆಗೆ ಈತನು ತಿರುಗಲಿಲ್ಲ. ಅಯ್ಯೋ ಈ ತರ ನಡೆಯುತ್ತೆ ಎಂಬುದಾಗಿ ಮತ್ತೆ ದೇವ್ರ ಕಡೆಗೆ ತಿರುಗಿದ್ರೆ ಈತನು ಸಹ ಸಮಾನನಾದಂಥ ಅರಸನು ಇನ್ನೊಬ್ಬರು ಏನದೇ ಇರುವಂತ ಒಂದು ಮಾತು ಬರ್ತಾ ಇತ್ತು. ಈತನ ಹಾಗೆ ನಡೆಯಲಿಲ್ಲ. ಇದು ಈತನ ಒಂದು ಸಮಸ್ಯೆ. ಹಾಗಾದ್ರೆ ಧರ್ಮಶಾಸ್ತ್ರ ಮುಖ್ಯನೋ ಅರಸತನ ಮುಖ್ಯನೋ? ಯೋಷಿಯನಿಗೆ ಧರ್ಮಶಾಸ್ತ್ರ ಮುಖ್ಯ ಆಗಿತ್ತು. ಅದಕ್ಕೆ ದೇವರು ಆತನ ಅರಸತನವನ್ನ ಸ್ಥಿರಪಡಿಸಿದರು. ಯೋಷಿಯನ ಕುರಿತಾಗಿ ನಾವು ಕಡೆ ದಿನಗಳಲ್ಲಿ ನಾವು ನೋಡುವಂತ ಒಂದು ಸಂದರ್ಭದಲ್ಲಿ ಯೋಷಿಯನು ಒಳ್ಳೊಳ್ಳೆ ಕೆಲಸ ಮಾಡೋದನ್ನು ನೋಡ್ತೀವಿ ದೇವಜನರೇ. ನಿಜವಾಗ್ಲೂ ಸಹ ಯೋಷಿಯ ಆತನು ಆಲಯದ ಪ್ರಕಾರದಲ್ಲಿರುವಂತಹ ಈ ದೇವದಾಸಿಯರ ಮನೆಗಳನ್ನ ಆತನು ಕೆಡವಿಸ್ತಾನೆ. ಸಾಮಾನ್ಯವಾಗಿ ನಾವು ನೋಡುವಾಗ ಈ ಸಮುವೇಲ ಪುಸ್ತಕ ನಾವು ಸಾಮಾನ್ಯವಾಗಿ ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಾವು ಅರಸರ ಪುಸ್ತಕಗಳು ಅಲ್ಲಿ ಪೂರ್ವಕಾಲ ವೃತ್ತಾಂತ ಇದನ್ನು ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ ಆ ದೇವದಾಸಿಯರು ಅಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಅವರು ಇರ್ತಾರೆ. ಅವರ ಒಟ್ಟಿಗೆ ಬೇರೆ ಬೇರೆ ವಿಧವಾದಂತಹ ಸಂಪರ್ಕ ಇದ್ದು ಅನೇಕರಲ್ಲಿ ಕೆಡೋದನ್ನು ನಾವು ನೋಡ್ತೇವೆ. ಇದನ್ನು ನೋಡಿ ಈ ಯೋಷಿಯ ಇದನ್ನ ಹಾಳು ಮಾಡ್ತಾ ಇದ್ದಾನೆ. ದೇವರಿಗೆ ಇದು ಇಷ್ಟ ಇಲ್ಲ, ಇದನ್ನು ಹಾಳು ಮಾಡ್ತಾ ಇದ್ದಾನೆ. ಆ ಸ್ತ್ರೀಯರು ದೇವರುಗಳಿಗೋಸ್ಕರ ಗುಡಾರಗಳನ್ನ ನೇಯ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿಯೂ ಸಹ ಆತನು ಮಾಡ್ತಾ ಇದ್ದಂತ ಒಂದು ಕೆಲಸ ಏನಂದ್ರೆ ಇದೆಲ್ಲವನ್ನು ಸಹ ತೆಗಿತಾನೆ. ಆತನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಯೋಷಿಯನು. ಈತನು ಧೂಪ ಸುಡ್ತಾ ಇದ್ದಂತ ಎಲ್ಲ ಆ ಪದಾರ್ಥಗಳನ್ನ ಈತನು ಒಲೆ ಮಾಡಿ ಎಡಗಡೆಯಲ್ಲಿ ಬಲಗಡೆಯಲ್ಲಿ ಇರುವಂತಹ ಎಲ್ಲ ದೇವತೆ ಪೂಜಾ ಸ್ಥಳಗಳನ್ನ ಈತನು ಕೆಡವಿ ಹಾಕ್ತಾನೆ. ನೋಡಿ, ಈತನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಈತನು ಇನ್ನೂ ಉತ್ತಮವಾದಂಥ ಒಂದು ಕೆಲಸ ಮಾಡೋದನ್ನು ನಾವು ನೋಡ್ತೇವೆ. ಪೂಜಾ ಸ್ಥಳಗಳಲ್ಲಿ ಯಾಜಕರೊಡನೆ ಹುಳಿ ಇಲ್ಲದ ರೊಟ್ಟಿಗಳಲ್ಲಿ ಪಾಲು ಸಿಕ್ಕಿದ್ರು ಅವರಿಗೆ ಯೆರೂಸಲೇಮಿನಲ್ಲಿದ್ದಂತಹ ಯೆಹೋವನ ಯಜ್ಞವೇದಿಯ ಸಮೀಪಕ್ಕೆ ಹೋಗುವುದಕ್ಕೆ ಅಪ್ಪಣೆ ಇರಲಿಲ್ಲ. ಗಂಡು ಹೆಣ್ಣು ಮಕ್ಕಳು ಮತ್ತೆ ಮೊಲೆ ಕೂಸುಗಳ ವಿಷಯದಲ್ಲಿ ಯಾರು ಆಹುತಿ ಕೊಡದಂತೆ ಈತನು ಆ ಸ್ಥಳವನ್ನ ಈತನು ಒಲೆ ಮಾಡೋದನ್ನು ನೋಡ್ತೇವೆ. ನೋಡಿ, ಒಳ್ಳೊಳ್ಳೆ ಕೆಲಸ ಈತನು ಮಾಡ್ತಾ ಇದ್ದಾನೆ ದೇವಜನರೇ. ಸೂರ್ಯೋದಯತೆಗೋಸ್ಕರವಾಗಿ ಪ್ರತಿಷ್ಠಿಸಿದ ಕುದುರೆಗಳನ್ನ ಈತನು ತೆಗಿತಾ ಇದ್ದಾನೆ, ಸುಡಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ನಾವು ನೋಡುವಂತ ಒಂದು ಸಂದರ್ಭದಲ್ಲಿ ಈತನು ಆ ದೇವಸ್ಥಾನದ ಮಾಳಿಗೆ ಮೇಲೆ ಅಹಜನ ಉಪರಿ ಅನ್ನುವಂಥದ್ದು ಒಂದು ಹತ್ರ ಇರುತ್ತೆ. ಆ ಯಜ್ಞವೇದಿಗಳು ಮನಸ್ಸೆ ಮಾಡಿದಂತಹ ಆ 2 ಪ್ರಾಕಾರಗಳಲ್ಲಿ ಕಟ್ಟಿಸಿದಂತಹ ಯಜ್ಞವೇದಿಗಳನ್ನ ಕೆಡವಿ ಪುಡಿ ಮಾಡ್ತಾ ಇದ್ದಾನೆ. ಧೂಳನ್ನ ತೆಗೆದುಕೊಂಡು ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಹಾಕ್ತಾ ಇದ್ದಾನೆ.
ಸ್ವಲ್ಪ ಬೇಗ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ ದೇವಜನರೇ. ಈತನು ಸಾಮಾನ್ಯವಾಗಿ ಅಸಹ್ಯ ಏನೇನು ವಿಗ್ರಹಗಳಿರುತ್ತೋ ಅದೆಲ್ಲವನ್ನು ಸಹ, ಆ ಪೂಜಾ ಸ್ಥಳಗಳೆಲ್ಲವನ್ನು ಸಹ ಈತನು ಒಲೆ ಮಾಡೋದನ್ನು ನೋಡ್ತೇವೆ. ಕಲ್ಲು ಕಂಬಗಳೇ ಒಡೆದಾಕ್ತಾನೆ ಈತನು, ವಿಗ್ರಹ ಸ್ತಂಭಗಳನ್ನು ಈತನು ಕಡೆದಾಕ್ತಾನೆ, ಆ ಸ್ಥಳವನ್ನು ಮನುಷ್ಯರ ಎಲುಬಿನಿಂದ ತುಂಬಿಸೋದನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಇದನ್ನು ಕುರಿತಾಗಿ ನೋಡುವಾಗ ಯಾರು ಪಾಪಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ ಇಸ್ರಾಯೇಲರನ್ನ, ಆ ಯರೋಬಾಮ್ ಇರ್ಬೋದು, ಆ ಯರೋಬಾಮ್ ಬೆತ್ತೇಲಿನಲ್ಲಿ ಏರ್ಪಡಿಸಿದಂಥ ಪೂಜಾ ಸ್ಥಳಗಳಲ್ಲಿ ಇತ್ತಲ್ಲ, ಆ ಯಜ್ಞ ವೇದಿಯನ್ನೆಲ್ಲವೂ ಸಹ ಈತನು ಕೆಡವಾಗ್ತಾನೆ. ಆ ಅಶೇರ ವಿಗ್ರಹ ಸ್ತಂಭಗಳನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾನೆ. ಒಳ್ಳೆಯ ಕಾರ್ಯ ಇದೆಲ್ಲ. ಆ ಸಮಾಧಿಗಳು ಏನೇನಿತ್ತೋ ಆ ಎಲ್ಲವನ್ನು ಸಹ, ಆ ಸಮಾಧಿಗಳಿದ್ದಂಥದ್ದು ಎಲ್ಲವನ್ನು ಸಹ ತರಿಸಿ ಯಜ್ಞವೇದಿಯ ಮೇಲೆ ಸುಡಿಸಿ ಅದನ್ನು ಒಲೆ ಮಾಡ್ತಾನೆ. ನೆಕ್ಸ್ಟ್ ಯಾರು ಇದನ್ನು ಮಾಡಬಾರ್ದು ನೋಡಿ. ಒಳ್ಳೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದನ್ನ ನೋಡ್ತೇವೆ ದೇವಜನರೇ. ನಾವು ಮತ್ತೆ ಮುಂದುವರೆದು ನಾವು ನೋಡುವಂತ ಒಂದು ಸಂದರ್ಭದಲ್ಲಿ ಈತನು ನಿಬಂಧನಾ ಗ್ರಂಥದ ಪ್ರಕಾರವಾಗಿ ಏನೇನು ಬರೆದಿದೆಯೋ ಅದರ ಪ್ರಕಾರವಾಗಿ ಈತನು ಪಸ್ಕ ಹಬ್ಬನ ಸರಿಯಾದ ರೀತಿಯಲ್ಲಿ ಈತನ ಆಚರಣೆಗೆ ತರ್ತಾನೆ. ಹೌದು, ಮತ್ತೆ ಮುಂದುವರೆದು ನಾವು ಸಾಮಾನ್ಯವಾಗಿ ಈ ಪಸ್ಕ ಹಬ್ಬ ಈತನ ವಿಷಯದಲ್ಲಿ ಬರೆಯಲ್ಪಡೋದಂದ್ರೆ, ಇಂತಹ ಒಂದು ಪಸ್ಕ ಹಬ್ಬ ಇಸ್ರಾಯೇಲರು ಪಾಲಿಸಿದಂಥ ನ್ಯಾಯಸ್ಥಾಪಕರ ಕಾಲದಲ್ಲಾಗಲಿ, ಇಸ್ರಾಯೇಲರ ಮತ್ತು ಯಹೂದರ ಅರಸದ ಕಾಲದಲ್ಲಾಗಲಿ ನಡೆಯಲಿಲ್ಲ. ನೋಡಿ, ಈತನು ಇದನ್ನ ನಡೆಸ್ತಾನೆ. ಒಳ್ಳೆ ಕೆಲಸ. ಯೋಷಿಯನ ಕುರಿತಾಗಿ ನಾವು ನೋಡುವಂತ ಒಂದು ಸಂದರ್ಭದಲ್ಲಿ ಈತನು ದೇವರಿಗಾಗಿ ಇದನ್ನ ಆಚರಣೆಗೆ ತರೋದನ್ನ ನಾವು ನೋಡ್ತೇವೆ ದೇವಜನರೇ. ಒಳ್ಳೆ ಕೆಲಸಗಳು. ಯಾರ್ಯಾರು ಸತ್ತವರ ಕುರಿತಾಗಿ ವಿಚಾರಿಸೋರು ಇರ್ತಾರೆ, ಬೇತಾಳಿಕರ ಕುರಿತಾಗಿ ಯಾರ್ಯಾರು ಇರ್ತಾರೋ ಅವೆಲ್ಲ ಬೊಂಬೆ ಮೂರ್ತಿ ಏನೇನಿರುತ್ತೆ ಅಸಹ್ಯವಾದಂಥ ವಿಗ್ರಹಗಳು ಎಲ್ಲವನ್ನು ಸಹ ಈತನು ತೆಗೆದಾಕ್ತಾನೆ. ಯೆಹೋವನ ಆಲಯದಲ್ಲಿ ಸಿಕ್ಕಿದಂಥ ಧರ್ಮಶಾಸ್ತ್ರ ಅಥವಾ ಧರ್ಮೋಪದೇಶ ಗ್ರಂಥದ ವಾಕ್ಯಗಳನ್ನು ಈತನು ನೆರವೇರಿಸ್ತಾನೆ. ನಾವು ದೇವರ ವಾಕ್ಯವನ್ನ ದೇವಜನರೇ ನೆರವೇರಿಸುವಂತ ಒಂದು ಪ್ರಯತ್ನದಲ್ಲಿದ್ದೇವೆ ನಾವು. ಹೌದು, ಇದೆಲ್ಲವನ್ನ ನಾವು ನೋಡುವಾಗ ಕಡೆಯದಾಗಿ ವಾಕ್ಯ ಹೇಳೋದೇನು ಗೊತ್ತಾ? ಈತನ ವಿಷಯದಲ್ಲಿ ದೇವರ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿಂದ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನ ಅನುಸರಿಸಿದಂಥ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಹೌದು ದೇವಜನರೇ, ಧರ್ಮಶಾಸ್ತ್ರ ಮುಖ್ಯವಾಯ್ತಾ? ಅರಸುತನ ಮುಖ್ಯವಾಯಿತು. ಈತನು ಧರ್ಮಶಾಸ್ತ್ರವನ್ನು ಅನುಸರಿಸಿದ ನಿಮಿತ್ತ ಈತನ ಅರಸುತನ ಗಟ್ಟಿಗೊಳ್ತು. ದೇವಜನರೇ, ಈ ಭೂಮಿ ಮೇಲೆ ನಾವು ಸಹ ಹಾಗೆ ಧರ್ಮಶಾಸ್ತ್ರವನ್ನು ಅನುಸರಿಸುವಂತ ಒಂದು ಪ್ರಯತ್ನದಲ್ಲಿ ಇರುವುದಾದರೆ, ಈ ಧರ್ಮಶಾಸ್ತ್ರವನ್ನು ಅನುಸರಿಸುವಂತ ಒಂದು ಪ್ರಯತ್ನದಲ್ಲಿ ನಾವು ಇರುವುದಾದರೆ, ಅದರ ಪ್ರಕಾರವಾಗಿ ನಾವು ನಡೆಯುವುದಾದರೆ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವಂತಹ ದೇವರಾಗಿದೆ. ಎಲ್ಲರೂ ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ವಾಕ್ಯದ ಪ್ರಕಾರವಾಗಿ ನಾವು ಹೇಳ್ಬೋದಾ? ಎಷ್ಟೇ ಬಾಧೆ ಬಂದರು, ಹಿಂಸೆ ಎದುರಾದರು, ಏಸಪ್ಪ ಎಷ್ಟೇ ಬಾಧೆ ಬಂದರು, ಹಿಂಸೆ ಎದುರಾದರು, ಎಷ್ಟೇ ಕಷ್ಟ ಬಂದರು, ನಿಷ್ಠುರವಾದರು. ಈ ಲಾಕ್ಡೌನ್ ದಿನಗಳ ಮಧ್ಯದಲ್ಲಿ ದೇವಜನರೇ ನಾವು ಹೇಳ್ಬೋದು, ನೀನು ಧರ್ಮಶಾಸ್ತ್ರ ಇರುವಂತ ಮಾತು ಬೇಕಾಗಿದೆ. ಏಸಪ್ಪ, ನಿನ್ನ ನೋಟ ಬೇಕಾಗಿದೆ, ನಿನ್ನ ಪ್ರೀತಿ ಬೇಕಾಗಿದೆ, ನಿನ್ನ ಪ್ರೇಮ ಬೇಕಾಗಿದೆ, ನಿನ್ನ ಮಾತು ಸಾಕಯ್ಯ ಹೇಳ್ಬೋದ? ಸ್ವರವೆತ್ತುತ್ತಾ ದೇವಜನರ ಕಡೆಯದಾಗಿ ನಿನ್ನ ನೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ಪರಿಶುದ್ಧನು, ಪರಮೋನ್ನತನು, ರಾಜ್ಯಾಧಿರಾಜನು,
ಕರ್ತಾದಿ ಕರ್ತನು ಯೋಷಿಯನ ಹಾಗೆ ಧರ್ಮಶಾಸ್ತ್ರ ಪ್ರಕಾರವಾಗಿ ನಡೆಯೋದಕ್ಕೆ ಕೃಪೆ ಕೊಡು. ಯೆಹೋಶುವನ ಹಾಗೆ ಹಗಲು ಇರುಳು ಧರ್ಮಶಾಸ್ತ್ರ ಬಾಯಲ್ಲಿದ್ದು ಅದರ ಪ್ರಕಾರವಾಗಿ ನಡೆದು ನಾವು ಕೃತಾರ್ಥರಾಗುವುದಕ್ಕೆ ಸಹಾಯ ಮಾಡು. ನಿನ್ನ ಕೃಪೆ ನಮ್ಮೊಂದಿಗಿರಲಿ. ಯೇಸುವಿನ ನಾಮದಲ್ಲಿ ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರ ಮೇಲೆ ಧರ್ಮಶಾಸ್ತ್ರ ಹೇಳಿರುವಂಥ ಎಲ್ಲ ಆಶೀರ್ವಾದಗಳು ಅವರ ಜೀವಿತವನ್ನು ತುಂಬಲಿ, ಅವರ ಮನೆಯನ್ನು ತುಂಬಲಿ, ಅವರ ಕುಟುಂಬವನ್ನು ತುಂಬಲಿ, ಅವರ ಮಕ್ಕಳ ಜೀವಿತಗಳನ್ನು ತುಂಬಲಿ, ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅಗ್ನಿ, ನಿನ್ನ ಬಲ, ನಿನ್ನ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿಯುವುದಕ್ಕಾಗಿ ಸ್ತೋತ್ರ ಅಪ್ಪ. ರೋಗದಲ್ಲಿರುವಂಥ ಜನರನ್ನ ಕರ್ತನೇ ನಿನ್ನ ವಾಕ್ಯದ ಮುಖಾಂತರವಾಗಿ ಗುಣಪಡಿಸು. ಧರ್ಮಶಾಸ್ತ್ರದ ವಾಕ್ಯದ ಮುಖಾಂತರವಾಗಿ ಅವ್ರನ್ನ ಗುಣಪಡಿಸು. ಅವ್ರ ಜೀವಿತಗಳಲ್ಲಿ ಅದ್ಭುತ ಮಾಡು. ಯಾರ್ಯಾರ ಸಾಲದಲ್ಲಿ, ಕಷ್ಟದಲ್ಲಿ, ನಷ್ಟದಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿ, ದುಮ್ಮಾನದಲ್ಲಿ, ಕೆಲಸ ಇಲ್ಲದೆ ಕಷ್ಟಪಡ್ತಾ ಇದ್ದರು ಅವರ ಜೀವಿತಗಳನ್ನು ಧರ್ಮಶಾಸ್ತ್ರ ಪ್ರಕಾರವಾಗಿ, ವಾಕ್ಯದ ಪ್ರಕಾರವಾಗಿ ಉಜ್ಜೀವಿಸ ಮಾಡಯ್ಯ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ದೇವಜನರೇ, ನಮ್ಮ ಒಂದು ಚಾನಲ್ನ ನೀವು ಶೇರ್ ಮಾಡೋದ್ರ ಮುಖಾಂತರವಾಗಿ, ಸಪೋರ್ಟ್ ಮಾಡೋದ್ರ ಮುಖಾಂತರವಾಗಿ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ನೀವು ಇದಕ್ಕೆ ಸಹಕಾರಿಗಳಾಗಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇವೆ. ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.